ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ. ಘನತೆ ಆಗಲಿ. ಒಳ್ಳೆ ಒಂದು ಸಮಯ, ಒಳ್ಳೆ ಒಂದು ಸಂದರ್ಭ, ಒಳ್ಳೆ ಅವಕಾಶ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ನಿನ್ನ ಮಕ್ಕಳ ಒಂದು ಪ್ರಾರ್ಥನೆಯನ್ನು ನೀನು ಕೇಳುವುದು. ಒಂದು ವೇಳೆ ಅವ್ರ ಪ್ರಾರ್ಥನೆ ಸನ್ನಿಧಿಗೆ ಮುಟ್ಲಾತಿಲ್ಲ ಅಂದ್ರ ಯಾವುದರ ಪಾಪನ, ದ್ರೋಹನ, ಅಪರಾಧಗಳ ಒಂದು ವೇಳೆ ಇಂಥವುಗಳು ಏನೇನಿದ್ರು ಕೂಡ ದೇವ ನನ್ನ ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪಾಪಗಳೆಲ್ಲ ಅಳಿಸಿಬಿಡ್ತಾನೆ. ನೀನು ಒಪ್ಪಿಕೊಂಡು ಬಿಟ್ಟುಬಿಡುವಾಗ ಬಹುಶಃ ಇಲ್ಲಿವರೆಗೆ ಅನೇಕ ನೀವು ಪಾಪ, ದ್ರೋಹ, ಅಪರಾಧಗಳನ್ನು ಮಾಡಿರ್ಬೋದು. ಆದರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರನ್ನು ಕ್ಷಮಿಸ್ತಾನೆ. ಪ್ರೇರಿ ಕ್ಷಮಾಪಣೆ ಕೇಳುವಾಗ ಇವತ್ತಿನ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ, ಇವತ್ತಿನ ಮನೆಯಲ್ಲಿ ನೆಮ್ಮದಿ ಇಲ್ಲ, ಐಕ್ಯತೆ ಇಲ್ಲ, ಇವತ್ತಿನ ಮನೆಯಲ್ಲಿ ಎಷ್ಟು ಸಂಪತ್ತಿನ ಕೂಡ ಬರ್ಕತ್ತಿಲ್ಲ. ಯಾಕೆ ಗೊತ್ತದನ? ನೀವು ಮಾಡಿರ್ತಕ್ಕಂಥ ಅಪರಾಧಗಳೇ ಕರ್ತನ ಸಮ್ಮುಖಕ್ಕ ಅಡ್ಡಾಗಿರುವ ಪ್ರೇರಿತ. ಯಾಕಂದ್ರೆ ನಿನ್ನ ಪಾಪ ಬಹು ಘೋರವಾಗಿದ್ದ ಕಾರಣ ಕರ್ತನ ಸನ್ನಿಧಿಗೆ ಮುಟ್ಟದಿಲ್ಲ. ಪ್ರೇರಿ ನೀನು ಎಲ್ಲಿವರೆಗೆ ನಿನ್ನ ಪಾಪವನ್ನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟುಕೊಳ್ಳಲಿ, ಅಲ್ಲಿವರೆಗೆ ಕರ್ತನ ಸನ್ನಿಧಿ ನಿನ್ನ ಪ್ರಾರ್ಥನೆ ಮುಟ್ಟಲ್ಲ ಮತ್ತು ದೇವರ ಜೀವಿತದಲ್ಲಿ ಅದ್ಭುತ ಮಾಡಲ್ಲ. ಒಪ್ಪಿಕೊಂಡು ಬಿಟ್ಟುಕೊಡುವುದಾದರೆ ಕರ್ತನ ನಿನ್ನನ್ನು ರಕ್ಷಿಸ್ತಾನ, ನಿನ್ನನ್ನು ಕ್ಷಮಿಸ್ತಾನ, ನಿನ್ನನ್ನು ಬಲಪಡಿಸ್ತಾನ, ನಿನಗೆ ಬೇಕಾದ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ಪ್ರೇರಿ ಪ್ರಾರ್ಥನೆ ಮಾಡು, ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು, ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು. ತಿರುಗಿ ನಿನ್ನ ಯಜಮಾನ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ ವಿಷಯವಾಗಿ, ನಿಮ್ಮ ತಾಯಿ ತಂದೆ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನನ್ನು ನೀನು ರಕ್ಷಿಸಿಕೊಂಡಿಲ್ಲ ಅಂದ್ರ ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ಲಕ್ಕ ಆಗಲ್ಲ. ನಿನ್ನನ್ನು ನೀನು ಒಂದ್ ವೇಳೆ ಕರ್ತನ ಸನ್ನಿಧಿಗೆ ಒಪ್ಪಿಸಿಲ್ಲ ಅಂದ್ರ ಇನ್ನೊಬ್ಬರಿಗೆ ಒಪ್ಪಿಸ್ಲಕ್ಕ ಆಗಲ್ಲ. ಅದಕ್ಕಾಗಿ ಒಂದು ಸರ್ತಿ ಕರ್ತನಿಗೆ ನಿನ್ನ ಆತ್ಮ, ಪ್ರಾಣ, ಶರೀರವೆಲ್ಲ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡು. ನಿನ್ನವರ ವಿಷಯ ಕೂಡ ಪ್ರಾರ್ಥನೆ ಮಾಡು. ದೇವ ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಅದ್ಭುತಗಳನ್ನು ಮಾಡ್ತಿರುವುದಾಗಿ ನಾವು ಪ್ರಾರ್ಥಿಸ್ತಾರೆ. ನಿನ್ನ ಮಕ್ಕಳಪ್ಪ ಕಷ್ಟದಲ್ಲಿ, ಭಾರದಲ್ಲಿ ಇದ್ದಿರ್ಬೋದು, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು. ಅಪ್ಪ ಕರ್ತನೆ ದೇವ್ರ, ನನ್ನ ಕಷ್ಟ ಇದ್ದುದ, ನನ್ನ ಭಾರ ಇದ್ದುದ, ನನ್ನ ಸಮಸ್ಯೆ ಇದ್ದವರೇ ಪರಿಹಾರ ಮಾಡಿ ಎಂಬುದಾಗಿ ಮಗನ ವಿಷಯವಾಗಿ ಚಿಂತಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು, ಮಗಳ ವಿಷಯವಾಗಿ ಚಿಂತಿಸಿ ಪ್ರಾರ್ಥನೆ ಮಾಡ್ತಿರ್ಬೋದು, ಯಜಮಾನನ ವಿಷಯವಾಗಿ ಚಿಂತೆ ಪ್ರಾರ್ಥನೆ ಮಾಡ್ತಿರ್ಬೋದು, ಹೆಂಡತಿ ವಿಷಯವಾಗಿ ಪ್ರಾರ್ಥಿಸ್ತಾ ಇದ್ದಿರ್ಬೋದು, ವ್ಯಾಪಾರ ಬಿಸ್ನೆಸ್ ಇಲ್ಲ ಪ್ರಾರ್ಥನೆ ಮಾಡ್ತಿರ್ಬೋದು, ಕೈ ಕೆಲಸ ಇಲ್ಲ ದೇವರೇ ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು. ಅಪ್ಪ ಕರ್ತನೆ ದೇವರೇ, ಅದ್ಭುತಗಳನ್ನು ನೀನು ಮಾಡು ದೇವ. ನಿನ್ನ ಮಕ್ಕಳು ಇದನ್ನ ಆಲಯದಿಂದ ಯಾರು ನಿರಾಶವಾಗಿ ಖಾಲಿ ಕೈಲಿ ಹೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಒಂದು ತುಂಬಿದ ಪಾತ್ರರಾಗಿ ಹೋಗುವ ಹಾಗೆ ನೀನು ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕೈಲಿ ರೋಗ ವ್ಯಾಧಿಗಳಿಂದ ಬಂದಿರ್ಬೋದಪ್ಪ ಕರ್ತನೆ. ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚು ಕರ್ತನೆ. ನಿಮ್ಮ ಗಾಯವುಳ್ಳ ಹಸ್ತದಿಂದ ಇವರನ್ನು ಮುಟ್ಟು ಕರ್ತನೆ. ಎಲ್ಲ ತರಹದ ಕಾಯಿಲೆಗಳಿಂದ, ರೋಗಗಳಿಂದ, ವ್ಯಾಧಿಗಳಿಂದ ಇವರನ್ನು ಸಂಪೂರ್ಣವಾಗಿ, ಮನಪೂರ್ವಕವಾಗಿ ಸ್ವಸ್ಥತೆ ನೀಡಪ್ಪ ಕರ್ತನೆ. ಸಂಪೂರ್ಣವಾಗಿ ಬಿಡುಗಡೆ ಕೊಡಪ್ಪ ಕರ್ತನೆ. ದೇವಾಲಯ ಮಹಿಮೆ ಆಗಲಿ, ಘನತೆ ಆಗಲಿ. ನೀನು ಸಹಾಯ ಮಾಡಿ ಸ್ವಸ್ಥತೆ ನೀಡುವುದಾದರೆ ನಿನ್ನ ಮಕ್ಕಳು ಸ್ವಸ್ಥತೆ, ಬಿಡುಗಡೆ ಹೊಂದಕ್ಕೆ ಅವಕಾಶ ಇದೆ ಕರ್ತನೆ. ಅದ್ಭುತ ಶಕ್ತಿಯಿಂದ ನೀನು ಬಲಪಡಿಸುವ ಕರ್ತನೆ.
ಪ್ರಾರ್ಥಿಸುವೆ ಎಲೀಯನ ಹಾಗೆ ಪ್ರಾರ್ಥಿಸುವೆ ಎಲೀಯನ ಹಾಗೆ ಪ್ರಾರ್ಥಿಸುವೆ ಎಲೀಷನ ಹಾಗೆ ಪ್ರಾರ್ಥಿಸುವೆ ಪರಲೋಕದ ದೂತರನ್ನು ಭೂಮಿ
ಹಾಗೆ ಪ್ರಾರ್ಥಿಸುವೆ ಎಲಿಯನ ಹಾಗೆ ಪ್ರಾರ್ಥಿಸುವೆ ಎಲಿಯನ ಹಾಗೆ ಪ್ರಾರ್ಥಿಸುವೆ ಪರಲೋಕದ ಬೆಂಕಿಯನ್ನು ಭೂಮಿಯ ಮೇಲೆ ನಾ ತರುವೆ. ಪರಲೋಕದ ಬೆಂಕಿಯನ್ನು ಭೂಮಿಯ ಮೇಲೆ ನಾ ತರುವೆ. ಆರಾಧಿಸುವೆ ನಾನು, ಆರಾಧಿಸುವೆ ನಾನು. ಎಲ್ಲರೂ ಚಪ್ಪಾಳೆ ತಟ್ಟು ಯೇಸುವಿನ ಸ್ವಾಗತ ಮಾಡೋಣ. ಬೆಂಕಿ ಹಿಡಿದು ಬರಲಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಬೆಂಕಿ ಹಿಡಿದು ಬರಲಿ ಗೋ ಚಂದರ ಬರ 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 ಬೆಂಕಿ ಹಿಡಿದು ಬರಲಿ. ಎಲ್ಲ ಥರ ಸೈತನ ಅಧಿಕಾರ ಮೇಲೆ, ಮಾಟ ಮಂತ್ರದಂತರ ಶಕ್ತಿ ಮೇಲೆ, ದುರಾತ್ಮಗಳ ಮೇಲೆ, ಬಿಡಿಸ ಶೋಧಿಸ್ತಕ್ಕಂಥ ಎಲ್ಲ ಥರ ಆತ್ಮಗಳ ಮೇಲೆ ಬೆಂಕಿ ಹಿಡಿದು ಬರಲಿ ಗೋ. ಬೆಂಕಿ ಹಿಡಿದು ಬರಲಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಬೆಂಕಿ ಹಿಡಿದು ಬರಲಿ. ಬೆಂಕಿಯಿಂದ ಎಲ್ಲ ಥರ ಸೈತನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮ, ಬಿಡಿಸ ಶೋಧಿಸ್ತಕ್ಕಂಥ ಆತ್ಮಗಳೆಲ್ಲ ಸುಟ್ಟೋಬೇಕು ಇವಾಗ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸುಟ್ಟೋಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲ ಪಾಪ ದ್ರೋಹ ಅಪರಾಧಾತ್ಮ ಹಾಳು ನಾಶ ಮಾಡ್ತಕ್ಕಂಥ ಆತ್ಮಗಳ ಮೇಲೆ ಬೆಂಕಿ ಹಾಕ್ತಿರೋ ಸುಟ್ಟೋಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಶಿಖರ ಬರ 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 ಚಂದರ ಬರ 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 ದಿಕ್ಕಲರ ಬರ 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 ಬೆಂಕಿ ಹಾಕ್ತೇವೆ ಈಗ. ಬೆಂಕಿ ಹಾಕ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಬೆಂಕಿ ಹಾಕ್ತೇವೆ. ಬೆಂಕಿನಿಂದ ಎಲ್ಲ ಥರ ಸೈತನ ಅಧಿಕಾರ, ಎಲ್ಲ ಥರದ ಮಂತ್ರತ್ರ ಶಕ್ತಿ, ದುಷ್ಟ ಆತ್ಮಗಳ ಮೇಲೆ ಬೆಂಕಿ ಹಾಕ್ತೇವೆ ಈಗ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ನಿನ್ನ ಮಹಿಮೆ ಆಗಲಿ ಕರ್ತಾನೆ, ನಿನಗೂ ಮಾತ್ರ ಘನತೆ ಆಗಲಿ ಕರ್ತಾನೆ. ಅನೇಕ ಒಂದು ಕಟ್ಟಲ್ಪಟ್ಟಂಥ ಸೈತನ ಅಧಿಕಾರಗಳಿಂದ, ಮಂತ್ರತಂತ್ರ ಶಕ್ತಿಗಳಿಂದ, ದುರಾತ್ಮಗಳಿಂದ, ಬಿಡಿಸ ಶೋಧಿಸ್ತಕ್ಕಂಥ ಆತ್ಮಗಳಿಂದ ದೇವರೇ ಬಿಡುಗಡೆ ಕೊಟ್ಟಿದ್ದೀನಿ ಸ್ತೋತ್ರ. ಬೆಂಕಿ ಹಾಕಿದೆವು ಕರ್ತನೆ, ಅವೆಲ್ಲ ಸುಟ್ಟು ನಾಶ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆಲಯದಲ್ಲಿ ಯಾರಾದರೂ ದೇವ ಕಡಿಮಾಗಲಗಲಂತ ರೋಗದಿಂದ ಬಂದಿದೆ ದೇವ, ನಿನ್ನ ಗಾಯವುಳ್ಳ ಹಸ್ತ ನನ್ನ ಮೇಲೆ ಚಾಚು ಎಂಬುದಾಗಿ ಪ್ರಾರ್ಥಿಸುವಾಗ ಅವ್ರ ಮೇಲೆ ಚಾಚು ಅವ್ರಿಗೆ ಮುಟ್ಟಿ ಅವ್ರಿಗೆ ಸ್ವಸ್ಥತೆ ಕೊಡು, ಬಿಡುಗಡೆ ಕೊಡು ಅಪ್ಪ ಕರ್ತಾನೆ. ಸೈತನ ಅಧಿಕಾರ ಮಂತ್ರ ಶಕ್ತಿ ಬಂದಿಸಲು ಆತ್ಮಗಳು ಬೆಂಕಿ ಹಚ್ಚಿದ ಸುಟ್ಟೋಗಿ ಅಪ್ಪ ಕರ್ತಾನೆ. ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ, ನಿನ್ನ ಘನತೆ ಆಗಲಿ. ಇನ್ನೂ ಬೆಂಕಿ ಆಗ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇರುವುದಾದರೆ ಕರ್ತನೆ. ರಾಜ್ಕುಮಾರ್ ಸೋದರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತಾನೆ. ಎಕ್ಸಿಡೆಂಟ್ ಆಗೋದು ಕರ್ತಾನೆ, ಘೋರವಾಗ ಮರಣಗತ ಅಪಾಯಗಳಿದ್ದಾನೆ ಕರ್ತಾನೆ. ಹಾಸ್ಪಿಟಲಲ್ಲಿ ನಿಮ್ಮ ಗಾಯವುಳ್ಳ ಹಸ್ತ ಮಗನ ಮೇಲೆ ಚಾಚು ಕರ್ತಾನೆ. ರೋಗದಲ್ಲಿ ಕೈಲಿದಲ್ಲಿ ನೋವುಲಿಂದ ನರಳಾಡುವಾಗ ಕರ್ತಾನೆ. ದೇವ ತಲೆ ಗಾಯ ಬಲವಾಗಿ ಪೆಟ್ಟತ್ತದಪ್ಪ ಕರ್ತಾನೆ. ದೇವ ನಿಮ್ಮ ಗಾಯವುಳ್ಳ ಹಸ್ತ ಮಗನ ಮೇಲೆ ಚಾಚು ಕರ್ತಾನೆ. ಪಕ್ಕದ ಎಲುಬುಗಳು ಕೂಡ ಮುರಿದೋಗ್ಯಾವಪ್ಪ ಕರ್ತಾನೆ. ಆ ಮಗನಿಗೆ ಜೋಡಿಸಪ್ಪ ಕರ್ತಾನೆ. ನಿಮ್ಮ ಗಾಯವುಳ್ಳ ಹಸ್ತ ಇಲ್ಲಿ ನಾವು ಪ್ರಾರ್ಥಿಸ್ತೇವಲ್ಲಿ ಚಾಚು ಕರ್ತಾನೆ. ಆ ರೋಗಗಳಿಂದ ವ್ಯಾಧಿಗಳಿಂದ ಸ್ವಸ್ಥತೆ ಕೊಡಪ್ಪ ಕರ್ತಾನೆ. ಎಲ್ಲ ನರನಾಡಿ ಅದ್ಭುತವಾಗಿ ಕೆಲಸ ಮಾಡುವ ಹಾಗೆ ನೀನು ಸಹಕರಿಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ರಾಜ್ಕುಮಾರ್ ಮಗನಿಗೆ ನಾವು ಪ್ರಾರ್ಥನೆ ಮಾಡಿದೆವು ಕರ್ತಾನೆ. ದೇವ ಅವನಿಗೆ ಮುಟ್ಟಿದ್ದು ಸ್ವಸ್ಥತೆ ಬಿಡುಗಡೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಸಂಗಮೇಶ್ ಸೋದರಿಗೆ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತಾನೆ. ದಾನಿಯಲ್ ಸೋದರ ನಾವು ಪ್ರಾರ್ಥಿಸ್ತೇವೆ. ಇವರಿಬ್ಬರು ಕ್ಯಾನ್ಸರ್ ರೋಗದಿಂದ ಆಡ್ತಾ ಇದ್ದಾರೆ ಕರ್ತಾನೆ. ಈ ಕ್ಯಾನ್ಸರ್ ರೋಗ ಹುಳುಕ ಬೆಂಕಿ ಹಾಕಿದವು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸುಟ್ಟೋಗ್ಬೇಕಿದೆ ಇವಾಗ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಈ ರೋಗದಿಂದ ವ್ಯಾಧಿಯಿಂದ ಸಂಪೂರ್ಣವಾಗಿ ಮನಪೂರ್ವಕವಾಗಿ ವಿಮುಕ್ತಿ ಆಗಬೇಕು, ಅವ್ರು ಬಿಡುಗಡೆ ಆಗಬೇಕಪ್ಪ ಕರ್ತಾನೆ. ದೇವರು ದೊಡ್ಡೊಂದು ಅದ್ಭುತ ಮಾಡಿದ್ದೇನೆಂಬುದಾಗಿ ಒಂದು ದೊಡ್ಡ ಸಾಕ್ಷಿಗಾಗಿ ನಿಲ್ಲುವಾಗಿ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ದೇವ ನಿನ್ನ ಮಹಿಮೆ ಆಂಕೋಲದಲ್ಲಿ ಅದ್ಭುತಗಳನ್ನು ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸಿದೆವು ಕರ್ತಾನೆ. ದೇವರೇ ಅವ್ರಿಗೆ ಕೂಡ ಮುಟ್ಟಿದ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಕ್ಯಾನ್ಸರ್ ರೋಗದಿಂದ ಕೂಡ ಸ್ವಸ್ಥತೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಈ ನಮ್ಮ ಆಲಯದಲ್ಲಿ ಇನ್ನೂ ಯಾರಾದರೂ ಕರ್ತಾನೆ
ಕಡಿಮೆ ಆಗಲ್ಲಂತ ರೋಗದಿಂದ ವ್ಯಾಧಿಗಳಿಂದ ನರಳಾಡ್ತಕ್ಕಂಥವ್ರು ಯಾರಿದ್ರು ದೇವರೇ ನಾವು ಪ್ರಾರ್ಥಿಸ್ತಾ ಒಂದು ಕೈ ಆಕಾಶ ಕಡೆ ಎತ್ತರಿ, ಕಡಿಮೆ ಆಗಲ್ಲಂತ ರೋಗದಿಂದ ನರಳಾಡ್ತಾ ಇದ್ದಾನ ಎಂಬುದಾಗಿ ಒಂದು ಕೈ ಆಕಾಶ ಕಡೆ ಎತ್ತರಿ. ದೇವರು ನಿಮ್ಮನ್ನು ಕಮ್ ಸಮಯದಲ್ಲಿ ಸ್ವಸ್ಥತೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ ನಿಮಗೆ ಮಹಿಮೆ ಆಗಲಿ ಅಪ್ಪ, ನಿಮ್ಮ ಘನತೆ ಆಗಲಿ. ಕಡಿಮೆ ಆಗಲ್ಲಂತ ರೋಗದಿಂದ ಕೆಲವೊಬ್ಬರು ಹಾರಪ್ಪ ಕರ್ತನೆ, ನಾನು ಪ್ರಾರ್ಥಿಸ್ತಾ ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚು ಕರ್ತನೆ. ಆ ರೋಗ, ಆ ವ್ಯಾಧಿಯ ಸಮಸ್ಯೆ ಈ ಸಾಯಂಕಾಲವರೆಗೆ ಸಂಪೂರ್ಣವಾಗಿ ಮಾಯವಾಗಬೇಕಪ್ಪ ಕರ್ತನೆ. ಬರವರ ದೊಡ್ಡೊಂದು ಸಾಕ್ಷಿಗಾಗಿ ನಿಲ್ಲುವಾಗೆ, ಒಂದು ದೊಡ್ಡೊಂದು ಸಾಕ್ಷಿ ತೆಗೆದುಕೊಂಡು ಬರುವ ಹಾಗೆ ನೀನು ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ಕರ್ತನೆ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಇಮಿಡಿಯೇಟ್ಲಿ ಅವ್ರಿಗೆ ಕರ್ತನೆ ಪರಿಶುದ್ಧಾತ್ಮ ಶಕ್ತಿಯಿಂದ ಅವರಿಗೆ ತುಂಬಿಸು, ಸ್ವಸ್ಥತೆ ಬೆಳೆಗಡೆ ಕೊಟ್ಟು ಒಳ್ಳೆ ಅರ್ಜಿ ಕೊಡಪ್ಪ ಕರ್ತನೆ. ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಹೀನ ಇದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಮತ್ತು ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದಿಂದ ನಾನು ತುಂಬಿಸು ಎಸಪ್ಪ. ವಾಕ್ಯಗಳಿಗೆ ಸಪ್ಪ ನಿನ್ನ ಮೊದಲು ಮಾತಾಡ ಬಾಯಿ ತುಟಿ ನಾಲ್ಜಿಗಳದು ನಮ್ಮೆಲ್ಲರಿಗೂ ಮಾತಾಡ್ರಿ. ನೀನು ಮಾತಾಡುವುದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ವಾಕ್ಯ ತೊಟ್ಟಿ ನಮ್ಮನ್ನು ಮಾತಾಡ್ರಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ನಿನ್ನಸ್ತಕ್ಕೊಪ್ಪಿಸ್ಕೊಡ್ತೀವಪ್ಪ. ವಾಕ್ಯ ತೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡ್ತೀವಿ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಂತೋಷ ಕೈ ತೋರಿಸಿ ಒಂದ್ಸತಿ. ಸಂತೋಷ ಹೇಳೋರು ಆಮೇನ್. ಹೇರಳವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಈ ಸಮಯದಲ್ಲಿ ನಾವು ದೇವರ ಸಂದೇಶ ಕಡೆ ನಾವು ಹೋಗೋಣ. ದೇವರ ಸಂದೇಶ ಕಡೆ ಹೋಗುವಾಗ ನಮ್ಮ ಆತ್ಮ, ನಮ್ಮ ಪ್ರಾಣ, ಶರೀರವೇ ಯಾರಿಗೆ ಒಪ್ಪಿಸ್ಬೇಕು? ದೇವರಿಗೆ. ನಿಮ್ಮ ಆತ್ಮ, ನಿಮ್ಮ ಪ್ರಾಣ ಸಂಪೂರ್ಣವಾಗಿ ಒಪ್ಪಿಸಿರುವಾಗ ಮಾತ್ರ ಅವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಕರೆಕ್ಟ್ ಅಲ್ಲ? ಅದಕ್ಕೆ ಇವತ್ತಿನ ಸಂದೇಶ ಕಡೆ ಹೋಗೋರಿ. ಇವತ್ತು ಯಾವ ಸಂಡೇ? ಪಾಮ್ ಸಂಡೇ. ಹಲ್ಲೆಲೂಯಾ. ಈ ಪಾಮ್ ಸಂಡೇ ದಿನ ಏನೇನು ಜರುಗಿತ್ತು ಎಲ್ಲ ಘಟನೆ ಆಲ್ಮೋಸ್ಟ್ ಅನಾದಿ ಕಾಲ ಹಿಡಿದು ನಾವು ಕೇಳುತ್ತಾನೆ ಹೊಂಟಿದೆವು, ಅನಾದಿ ಕಾಲ ಹಿಡಿದು ನಾವು ಮಾಡ್ತಾನೆ ಹೊಂಟಿದೆವು. ಆದರೆ ಇದು ಅನುಭವಿಸ್ಲತ್ತಿಲ್ಲ ನಾವು. ಕರೆಕ್ಟ್ ಅಲ್ಲ ರೀ? ಪಾಮ್ ಸಂಡೇ ನಾವು ಮಾಡ್ಲತ್ತಿದ್ದೇವೆ ಇಲ್ಲಂತಿಲ್ಲ, ಆದರೆ ಇದು ನಾವು ಅನುಭವಿಸ್ಲತ್ತಿಲ್ಲ. ಊಟ ಮಾಡ್ತಕ್ಕಂಥದ್ದೇ ಬೇರೆ, ಊಟವನ್ನು ಮೆಲ್ದು ಕರೆಕ್ಟಾಗಿ ಬಾರಿಕ ಜೀರ್ಣ ಆಗುವ ಹತ್ತಕ್ಕೆ ನಾವು ಮೆಲ್ದು ಸೇವನೆ ಮಾಡ್ತಕ್ಕಂಥದ್ದೇ ಬೇರೆ. 24 ಸರ್ತಿನೋ ನಾವು ಏನು ಮಾಡ್ಬೇಕಂತ ಮೆಲಿಬೇಕು, ಬಾಯ್ದಾಗ ಹಾಕಿ ಮೆಲ್ದಾಗ ಅವಾಗ ಅದು ಒಳಗೆ ಹೋದಾಗ ಡೈಜೆಷನ್ ಆಯ್ತದೆ. ಇದರಲ್ಲಿ ಹೊರಗೆ ಕರೆಕ್ಟ್ ಡೈಜೆಷನ್ ಆಗಲ್ಲ. ಕೆಲವೊಬ್ಬರಿಗೆ ಅಂತಾರ, ಯವನಸ್ಥರಿದ್ರೋ ಕಲ್ ತಿಂದಿರ್ಬೇಕು, ಕರಗ ಹೋಗ್ಬೇಕು. ಕರೆಕ್ಟ್ಗೆ ಯವನಸ್ಥರಿಗೆ ಕಿಡ್ನಿದಾಗ ಹಳ್ಳಾಗಲ್ಲತ್ತವ, ಮತ್ತು ಹ್ಯಾಂಗೆ ಕರಗಲ್ದು? ಕರಗ್ತಂದ್ರೆ ಇಲ್ಲ. ಆದರೆ ಒಂದು ಹೇಳ್ತಾರೆ ನಿಮ್ಗೆ, ನಾವು ಅನಾದಿ ಕಾಲ ಹಿಡಿದು ಎಲ್ಲವನ್ನೂ ನಾವು ಮಾಡುತ್ತಾನೆ ಬರ್ತಾ ಇದ್ದೇವೆ, ಆದರೆ ಅನುಭವಿಸ್ತಾ ಹೊಂಟಿಲ್ಲ ನಾವು. ಯಾವಾಗ ಅನುಭವಿಸ್ತಾ ಬರುತ್ತೇವೋ ಅವಾಗ ಈ ದಿನಗಳು ಏನು ಎಂಬುದಾಗಿ ನಮಗೆ ಗೊತ್ತಾಗ್ತಾವ. ಈ ದಿನಗಳ ಅನುಸಾರವಾಗಿ ಹೇಗೆ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡ್ತಾನೆ ಎಂಬುದಾಗಿ ನಮ್ಗೆ ಗೊತ್ತಾಯ್ತಾವ ಪ್ರೇರೆ. ಅಲ್ಲಿವರೆಗೆ ಗೊತ್ತಾಗ್ಲಕ್ಕ ಸಾಧ್ಯ ಅವಕಾಶ ಇಲ್ಲ. ಅದಕ್ಕೆ ಜಕರ್ಯ 9ನೇ ಅಧ್ಯಾಯ 9ನೇ ವಚನ ಸಿಕ್ಕರು ಹೋದ್ರಿ. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ ಎಂಬುದಾಗಿ. ನೋಡ್ರಿ, ಇಲ್ಲಿ ಹರ್ಷಧ್ವನಿಗೈ ಎಂಬ ಒಂದು ಶಬ್ದ ನಾವು ನೋಡ್ತಕ್ಕಂಥವರಾಗಿದ್ದೆವು, ಮತ್ತು ತಿರುಗಿ ನ್ಯಾಯವಂತನು ಎಂಬುದನ್ನು ನೋಡ್ತಕ್ಕಂಥವರಾಗಿದ್ದೆವು, ಸುರಕ್ಷಿತನು ಎಂಬುದನ್ನು ನೋಡ್ತೇವೆ, ಮತ್ತು ಶಾಂತ ಗುಣ ಉಳ್ಳವನಾಗಿಯೂ ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಇವತ್ತಿನ ಕ್ರಿಸ್ತವರಲ್ಲಿ ಇವರಿ, ಇವತ್ತಿನ ಕ್ರಿಸ್ತವರಲ್ಲಿ ಇದು ಅದನ ಶಾಂತ ಗುಣ, ಶಾಂತ ಮನಸ್ಸು ಉಳ್ಳವರಾಗಿ ನಾವಿದ್ದೇವ. ಶಾಂತಮ್ಮ ಅಂತ ಹೆಸರಿರ್ತ ಕಡೆಗೆ ಅವರೊಳಗೆ ಶಾಂತಿ ಇರಲ್ಲ.
ಶೋಭಮ್ಮ ಅಂತ ಹೆಸರಿರ್ತದ ಅವ್ರೊಳಗ, ಶೋಭೆನೇ ಇರಲ್ಲ. ಸುಶಲಮ್ಮ ಅಂತ ಹೆಸರಿರ್ತದ ಅವ್ರೊಳಗ, ಸಮಾಧಾನನೇ ಇರಲ್ಲ. ರಾಜ್ಕುಮಾರ್ ಅಂತ ಹೆಸರಿರ್ತದ ಅದ್ರೊಳಗ, ರಾಜನ ಗುಣಗಳೇ ಹಲ್ಲೆಲೂಯಾ ಅವಂತ್ರೆ. ಇಲ್ಲಿ ಕ್ರಿಸ್ತನ ಒಂದು ತತ್ವಗಳನ್ನು ನೋಡುವಾಗ, ಕ್ರಿಸ್ತನ ಒಂದು ಆಚರಣೆಯನ್ನು ನೋಡುವಾಗ, ಕ್ರಿಸ್ತನ ಒಂದು ಲಕ್ಷಣಗಳನ್ನು ನೋಡುವಾಗ, ಅನಾದಿ ಕಾಲದಲ್ಲಿ ಅಂದರೆ ಯೇಸು ಕ್ರಿಸ್ತು ಬರುವುದಕ್ಕಿಂತ ಮುಂಚಿತವಾಗಿ ಈ ಜೆಕರಯ ಒಬ್ಬ ಪ್ರವಾದಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ಕುರಿತು ಇಲ್ಲಿ ಬರೆದಿಟ್ಟನು. ಪ್ರಿಯಾತನು ಸ್ಪಷ್ಟವಾಗಿ ಬರೆದಿಟ್ಟನಾತನು. ಯೇಸು ಕ್ರಿಸ್ತನು ಈ ರೀತಿಯಾಗಿ ಬರುತ್ತಾನೆ, ಈ ರೀತಿಯಾಗಿ ಇರುತ್ತಾನೆ, ಅವನ ಜೀವನ ಹೀಗಿರುತ್ತದೆ, ಅವನ ನಡೆ ನುಡಿ, ಅವನ ಸಂಕಲ್ಪಗಳನ್ನು ಈ ರೀತಿಯಾಗಿ ಇರುತ್ತವೆ ಎಂಬುದಾಗಿ ಸ್ಪಷ್ಟವಾಗಿ ಅನಾದಿ ಕಾಲದಲ್ಲೇ ಬರೆದಿಟ್ಟನು ಪ್ರಿಯರೇ. ಆದರೆ ಯೆರೂಸಲೇಮ್ ಪುರಿಯೇ, ಇವತ್ತು ನೀನೇನು ಮಾಡಬೇಕು? ಯೆರೂಸಲೇಮು ನೀನೇನು ತಿಳ್ಕೊಂಡೆ ಅಂದ್ರೆ ನೀನು ನಿನ್ನ ಒಳಗ ಹರ್ಷಧ್ವನಿ ಇರಬೇಕು. ಕರ್ತನಿಗೆ ಸ್ತುತಿ ಮಾಡ್ತಕ್ಕಂಥದ್ದು, ಕರ್ತನಿಗೆ ಮಹಿಮೆ ಪಡಿಸ್ತಕ್ಕಂಥದ್ದು ಒಂದು ಧ್ವನಿ ನಿನ್ನ ಒಳಗಿರ್ಬೇಕು ಪ್ರಿಯರೇ. ಯಾವ ಧ್ವನಿ ಇದೆ ನಿಮ್ಮೊಳಗೆ ಗೊತ್ತು? ಬರೀ ಅಂತ ನೋಡ್ರಿ, ಜಗಳದ ಧ್ವನಿ. ಈ ಜಗಳ ಆಡೋ ಸಮಯದಲ್ಲಿ ಎಷ್ಟು ಭಯಂಕರವಾಗಿ ಅಗಲವಾಗಿ ಬಾಯಿಗಳನ್ನು ತೆರೆದು ಒಂದೊಂದು ವಿಷಯವಾಗಿ ಭಯಂಕರವಾಗಿರ್ತಾವಲ್ಲ, ಅಂಥ ಒಂದು ಈ ಧ್ವನಿಗಳು ನಿಮ್ಮ ಬಾಯಿ ಒಳಗೆ ಬರ್ತಾವೆ ಪ್ರಿಯರೇ. ಕೆಲವೊಂದು ಯಾವುದರ ಒಂದು ಕೆಟ್ಟು ಹೋಗಿರ್ತಕ್ಕಂಥ, ಯಾವುದರ ಒಳ್ಳೆಯದ್ರು ಕೂಡ ಅದಕ್ಕೆ ಕೆಟ್ಟದ್ದು ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಕೂಡ ಕೆಲವರು ಧ್ವನಿಯನ್ನು ಈ ರೀತಿಗೆ ಬೇರೆ ಬೇರೆ ಸಂಪರ್ಕ ಆಗಿ ವಿರುದ್ಧವಾಗಿ ಧ್ವನಿಗಳನ್ನು ಎಬ್ಬಿಸ್ತಕ್ಕಂಥವ್ರಾಗಿರ್ತಾರೆ ಪ್ರಿಯರೇ. ಕೆಲವೊಂದು ವಿಷಯವಾಗಿ, ಆದರೆ ಒಂದು ವಿಷಯವಾಗಿ ನಿನ್ನ ಒಳಗ ಒಂದು ಧ್ವನಿ ಇರಬೇಕು, ಅದು ಕ್ರಿಸ್ತನ ಒಂದು ಧ್ವನಿ ಇರಬೇಕು ಪ್ರಿಯರೇ. ದೇವರಿಗೆ ಮಹಿಮೆ ಪಡಿಸ್ತಕ್ಕಂಥ ಧ್ವನಿ ಇರಬೇಕು ಪ್ರಿಯರೇ. ದೇವರಿಗೆ ಸ್ತುತಿ ಆರಾಧನೆ ಮಾಡ್ತಕ್ಕಂಥ ಧ್ವನಿ ಇರಬೇಕು ಪ್ರಿಯರೇ. ದೇವರಿಗೆ ಹೇಗೆ ಆರಾಧನೆ ಮಾಡಿದಾಗ, ಹೇಗೆ ಪ್ರಾರ್ಥನೆ ಮಾಡಿದಾಗ ದೇವರಿಂದ ನಾವು ಅದ್ಭುತಗಳು ಹೊಂದುತ್ತೇವೋ ಅಂಥ ಒಂದು ಧ್ವನಿ, ಅಂಥ ಒಂದು ಸ್ವರ ನಿನ್ನದಾಗಿರ್ಬೇಕು ಪ್ರಿಯರೇ. ಆದರೆ ಇವತ್ತಿನ ಲೋಕದಲ್ಲಿ ಇಂಥ ಒಂದು ಧ್ವನಿ ಕೇಳತ್ತಿಲ್ಲ ಪ್ರಿಯ. ಕೇಳ್ತಾರೆ ಸ್ಪಷ್ಟವಾಗಿ, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು. ಇವತ್ತು ಎಲ್ಲರ ಒಂದು ಜಗಿಲಿ ನ್ಯಾಯ ಪಂಚಾಯತ್ ನಾವು ಕಡಿಲಕ್ಕೆ ಹೋದೆವು ಅಂದ್ಕೊಳ್ಳಿ, ಯಾಕಡೆ ಬಜ್ಜಿ ಹೆಚ್ಚಿಗದ ಆ ಕಡೆ ಮಾತಾಡ್ತೇವೆ. ಅಂದ್ರೆ ಯಾಕಡೆ ರಿಚ್ ಹೆಚ್ಚಿಗಾರ, ರೊಕ್ಕ ರೂಪಾಯಿದವ್ರು ಹೆಚ್ಚಿಗಾರ, ಯಾಕಡೆ ಅವರು ಸ್ಥಿತಿಗಳು ಹೆಚ್ಚಿಗೆ ಮಾರ್ಪಟ್ಟಿರ್ತಾವೆ ನೋಡ್ರಿ, ಅವ್ರಿಂದ ನಮಗೆ ಏನಾರ ಸಹಾಯ ಸಿಗ್ತದೇನೋ ಎಂಬ ಸ್ಥಿತಿ ಮಾಡಿರ್ತಾರಲ್ಲ, ಅಂಥ ಒಂದು ವಿಷಯದಲ್ಲಿ, ಅಂಥ ಒಂದು ಜನ ವಿಷಯದಲ್ಲಿ ಏನು ಮಾಡ್ತೇನೋ ಗೊತ್ತದನ್ನ ಸ್ಪಷ್ಟವಾಗಿ ನ್ಯಾಯದ ಮಾತಾಡ್ತೇವೆ ಪ್ರಿಯರೇ. ಅಂದರೆ ಅನ್ಯಾಯವಾಗಿರ್ತಕ್ಕಂಥದಕ್ಕೆ ಅನ್ಯಾಯವಾಗಿರ್ಬೇಕು, ಅದು ನ್ಯಾಯವಾಗಿರ್ತಕ್ಕಂಥದ್ದು ನ್ಯಾಯವಾಗಿರಬೇಕು. ಆದರೆ ಅನ್ಯಾಯ ಪಕ್ಷವಾಗಿದ್ದು ಅನ್ಯಾಯಕ್ಕಾಗಿ ನಾವು ಹೋರಾಡ್ತೇವೆ ಗೊತ್ತು, ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥದ್ದಾಗಿ ಲೋಕದ ಜನ ಇಲ್ಲ ಪ್ರಿಯರೇ. ಅನ್ಯಾಯ ಇನ್ನೂ ಹೆಚ್ಚಿಗೆ ಹೊರಡ್ತದೆ ಪ್ರಿಯರೇ. ಪಾಪದ ವಾಸನ ಇಷ್ಟು ಭಯಂಕರ, ಇಷ್ಟು ದೂರ ಓಡ್ತದೆ ಗೊತ್ತದನ, ಅಷ್ಟು ದೂರ ಓಡ್ತದ. ಪರಿಶುದ್ಧರ ವಾಸನ ಅಷ್ಟು ದೂರ ಹೋಗಲ್ಲ ಪ್ರಿಯರೇ. ಆದರೆ ಒಂದು ಏನೇ ಇರಲಿ, ಅನ್ಯಾಯನೇ, ನ್ಯಾಯನೇ. ಕ್ರಿಸ್ತವರಾಗಿರ್ತಕ್ಕಂಥ ನೀವು, ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನೀವು, ಆತನ ಸನ್ನಿಧಿನ ಅನುಭವಿಸ್ತಕ್ಕಂಥ ನೀವು, ನಿಮ್ಮೊಳಗೆ ನ್ಯಾಯವಿರಬೇಕು ಹೊರತು ಅನ್ಯಾಯವಾಗಿರ್ಲಕ್ಕೆ ಅವಕಾಶ ಅನಿಸಿಲ್ಲ. ಅನ್ಯಾಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಿಯೆಗಳು ನೀನು ಮಾಡ್ಲಿಕ್ಕೆ ಅವಶ್ಯಕತೆ ನಿನಗಿಲ್ಲ ಪ್ರಿಯರೇ. ಏನಂತಾರ, ಶಾಂತವಾಗಿರ್ತಕ್ಕಂಥ ಗುಣ, ಶಾಂತವಾಗಿರ್ತಕ್ಕಂಥ ಒಂದು ಮನಸ್ಸು ನಿನ್ನ ಒಳಗಿರ್ಬೇಕು ಪ್ರಿಯರೇ. ನ್ಯಾಯವನ್ನು ಮೆಚ್ಚತಕ್ಕಂಥದ್ದು ದೇವರು ಪ್ರಿಯರೇ, ಅನ್ಯಾಯವನ್ನು ಮೆಚ್ಚತಕ್ಕಂಥ ದೇವರಲ್ಲ. ಅನ್ಯಾಯ ಮಾಡ್ತಕ್ಕಂಥವ್ರಿಗೆ, ಅನ್ಯಾಯಗಾರರಿಗಾಗಿ ಸ್ವಾಮಿ ಲೋಕಕ್ಕೆ ಬಂದನ. ಅನ್ಯಾಯ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಲೋಕಕ್ಕೆ ಬಂದನ. ಅನ್ಯಾಯಗಾರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತ ಲೋಕಕ್ಕೆ ಬಂದನ. ಆದರೆ ಅವ್ರ ಪಕ್ಷವಾಗಿದ್ದವ್ರಿಗೆ ಸರಿ ಮಾಡ್ಯಾನ. ಯೇಸು ಸ್ವಾಮಿ ಮುಂದೆ ಒಂದು ಹೆಣ್ಮಗಳು, ಅಂದರೆ ವ್ಯಭಿಚಾರದಲ್ಲಿ ಸಿಕ್ಬಿದ್ದಿರ್ತಕ್ಕಂಥ ಹೆಣ್ಮಗಳು ಓಡಿ ಬಂದು, ಕಲ್ಲಚ್ಚು ಹೊಡಿತಕ್ಕಂಥ ಸ್ಥಿತಿಯಲ್ಲಿ ಓಡಿ ಬಂದು ಮುಂದೆ ಬಂದು ಬೀಳ್ತಾಳ. ಸ್ವಾಮಿಗಳ ಕೇಳ್ತಾಳೆ ಆಕೆ ಸ್ವಾಮಿಗೆ, ಸ್ವಾಮಿ ನೀನು ನಂಗೆ ಶಿಕ್ಷಿಸ್ತೆ ಅಂದ್ರೆ ನಾನು ನಿನಗೆ ಶಿಕ್ಷಿಸಲ್ಲಮ್ಮ ಅಂತ ಹೇಳ್ತಾನಲ್ಲಿ ಸ್ಪಷ್ಟವಾಗಿ. ನಾನು ನಿನ್ನ ರಕ್ಷಿಸಬೇಕಾಗಿ ಬಂದಿದ್ದೆ ಅಂತ ಹೇಳ್ತಾನೆ. ಎಲ್ಲ ಜನ ಕಲ್ಲುಗಳು ತಗೊಂಡು ಕೂಗುವಾಗ ಯೇಸುಮಿ ಕೆಳಗೆ ಕುಂತು ಒಂದು ಬರಳಿ ನಚ್ಚಿ ಬರಿತಾನ. ಯಾರೈತೆ ನಿಮ್ಮೊಳಗೆ ಪಾಪ ಇಲ್ಲವೋ, ಯಾರು ಪಾಪ ಮಾಡಿಲ್ಲೋ ಅವ್ರು ಮಾತ್ರನೇ ಮೊದಲನೇ ಕಲ್ಲನ್ನು ಕಿನ್ ಮೇಲೆ ಹಾಕ್ರಂದಾಗ ಎಲ್ಲರ ಕಲ್ಲುಗಳಲ್ಲಿ ಬಿಟ್ಕೊಟ್ಟು ಏನು ಮಾಡ್ತಾರ, ಹೊಡೆತಾರೆ ಪ್ರಿಯರೇ. ಪಾಪ ಮಾಡ್ತಕ್ಕಂಥ ನೀನು ಹೇಗೆ ನೀತಿವಂತನಾಗ್ಲಿಕ್ಕೆ ಅವಕಾಶ ಇದೆ? ಹೇಗೆ ನೀತಿ ಮಾತುಗಳನ್ನು ಹೇಳಕ್ಕೆ ಅವಕಾಶ ಇದೆ? ಹೇಗೆ ನೀತಿವಾಗಿರ್ತಕ್ಕಂಥ ಸೂಚನೆಗಳು ಕೊಡೋಕ್ಕೆ ಅವಕಾಶ ಇದೆನಾ? ಇಲ್ಲ. ಮೊದಲನೇದು, ನೀನು ಬಿಡುಗಡೆ ಆಗು. ಎದರಿಂದ? ಅನ್ಯಾಯ ಮಾಡ್ತಕ್ಕಂಥ ಸ್ಥಿತಿಯಿಂದ ನೀನು ಬಿಡುಗಡೆ ಆಗು. ಅನ್ಯಾಯವಾಗಿರ್ತಕ್ಕಂಥ ಸ್ಥಿತಿಯಿಂದ ನೀನು ಯಾವಾಗ ಬಿಡುಗಡೆ ಆಯ್ತಿ ಅವಾಗ ನ್ಯಾಯವಂತನಾಗ್ಲಕ್ಕೆ ಸಾಧ್ಯದ. ಅವಾಗೇ ಸುರಕ್ಷಿತನು.
ಅವಾಗ ನಿನ್ನ ನೀನು ರಕ್ಷಿಸ್ಕೊಳ್ಳೋಕೆ ಅವಕಾಶ ಇದೆ, ನಿನ್ನ ನೀನು ಬಲ ಹೊಂದಕ್ಕೆ ಅವಕಾಶ ಇದೆ, ಇತರರಿಗೆ ನೀನು ಸಹಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ನಿನ್ನನ್ನು ನೀನೇ ಸುರಕ್ಷಿತವಾಗಿ ರಕ್ಷಿಸ್ಕೊಂಡಿಲ್ಲಂದ್ರೆ ಇನ್ನೊಬ್ಬರಿಗೆ ರಕ್ಷಿಸ್ಲಕ್ಕ ಆಗಲ್ಲ. ಆಯ್ತದನ್ರಿ? ಇನ್ನೊಬ್ಬರು ರಕ್ಷಿಸ್ಲಕ್ಕ ಆಯ್ತದ? ಇಲ್ಲ. ನಿನ್ನನ್ನು ನೀನು ರಕ್ಷಿಸ್ಕೊ. ಮೊದಲನೇದು ನಿನ್ನನ್ನು ರಕ್ಷಿಸ್ಕೊಳ್ಳಕ ನೀನು ಪ್ರಯಾಸ ಪಟ್ಟಾಗ ಇನ್ನೊಬ್ರಿಗೆ ರಕ್ಷಿಸ್ತಿ. ಒಂದು ವೇಳೆ ನಿನ್ನನ್ನು ರಕ್ಷಿಸ್ಕೊಳ್ಳತ್ತ ಆಯ್ತ ನಿನ್ನ ಒಳಗಿಲ್ಲ ಅಂದ್ರೆ ರಕ್ಷಿಸ್ಲಕ್ಕ ನಿನಗೆ ಆಗಲ್ಲ ಪ್ರೇಯರೇ. ಈ ವಿಷಯದಾಗ ಒಂದು ಸಣ್ಣ ಮಾತು ಹೇಳ್ತೆ, ನಾನು ಹೇಳ್ಬಾರ್ದು ಮಾತು ಹೇಳ್ತೆ. ನಮ್ಮ ತಮ್ಮಂದು ಮ್ಯಾರೇಜ್ ಇತ್ತು, ಪರ್ಬಂದು ಅಥವಾ ಮಲ್ಲಿಕಾರ್ಜುನ್ ಯಾರ್ದೋ ಮ್ಯಾರೇಜ್ ಇತ್ತು. ಮನೆಗಿರ್ತಕ್ಕಂಥ ಎಲ್ಲ ಸಾಮಾನುಗಳು ದೊಡ್ಡ ದೊಡ್ಡ ಹೊಂದಿಗಳು ನಮ್ಮ ಮನೆಗೆ ಇಲ್ಲಂತಿಲ್ಲ, ಒಗಿಲಕ್ಕೆ ಹೋಯ್ತಿದ್ದೇವೆ ಹಳ್ಳಕ್ಕೆ. ಊರ ಮೇಲೆ ಬಾಜು ದೊಡ್ಡ ಒಂದು ಖಣಿ ಕೆದರ ಭಾಳ ಆಳವಾದದು, ಏನೋ 2-3 ಕಂಬ ಇಳಿತಾವೆ ಒಳಗೋಷ್ಟು ಆಳವಾಗಿರ್ತಕ್ಕಂಥದ್ದು ಕೆದರ್ಯಾರ. ನೀರು ಫುಲ್ ಅವ, ಬಟ್ಟೆ ಒಗ್ಯಾರ ಅಂತೇಳಿ ಹೋಗಿದ್ದೆವು. ಎಲ್ಲರೂ ಬಟ್ಟೆ ಒಗಿಲತ್ತಾರ. ಅಮ್ಮವ್ರು ತೋಡೆ ಕಾಲು ಜರಿಗೆ ಹಿಂದಕ್ಕೆ ಹೋಗ್ಯಾರ. ಫೈನಲ್ ಅದ ಅವ್ರು ಆಗೋತ್ತು. ಅವ್ರು ಫೈನಲ್ ಇಲ್ಕೋರು ಮನ್ಯಾಗ ಮದುವೆ ಆಯ್ತಿದ್ದಿಲ್ಲ. ಅವ್ರು ಹೋಯ್ತಿರಂದ್ರೆ ಮನ್ಯಾಗ ಮದುವೆ ಆಗೋತಿಲ್ಲ ಗೊತ್ತು. ಫೈನಲ್ ಇತ್ತು ಅವ್ರು. ಇವಿ ಅನ್ಕೋತ ಹೋಗ್ಯಾರ. ಹಿಂದಕ್ಕೆ ಜರಿಗ್ಯಾರ ಕೆಳಗೆ ಅವ್ರು ಡುಬ್ಕಿ ಹೊಡಿಲತ್ತಾರ. ಅವ್ರಿಗೆ ಡುಬ್ಕಿ ಹೊಡೆಯಸ್ತಾನ ನಮ್ಮ ತಮ್ಮರು ಇಬ್ಬರು ಸುಮ್ಮನೆ ಕುಂತಾವ್. ಡುಬ್ಕಿ ಹೊಡೆಸ್ತಾನ ಅವ್ರು, ಡುಬ್ಕಿ ಹೊಡಿಲತ್ತಾರ. ಫೈನಲ್ದಾಗ ಇವ್ರಕಿನ್ನ ಕೆಳಗೆ ಹೋಗಿ ಇವ್ರಿಗೆ ಒದಕೋತ ತಂದು ಮೇಲೆ ಹಾಕ್ಯಾರ ಅವ್ರು. ಅಂದ್ರೆ ಇವರು ಎಚ್ಚರವಾಗಿನ ಹೋಶದಾಗ ಇರ್ತಿದ್ರಂದ್ರೆ ಇವ್ರಿಗೆ ಸ್ಥಿತಿ ಸ್ವಲ್ಪ ಇರ್ತಿದ್ರ. ಬಲ್ಲೋದ್ರೆ ಏನು ಮಾಡ್ತಿರು? ಒಬ್ರಿಗೆ ಹಿಡ್ಕೋತಾರೆ. ಈ ನೀರಾಗ ಮುಳುಗ್ತಕ್ಕಂಥ ಮನುಷ್ಯರು ಇನ್ನೊಬ್ರು ಹಿಡ್ಕೋತಾರೆ, ಇಲ್ಲ ಅಂಜು ಹೆದರಿ ಇನ್ನೊಬ್ರು ಹಿಡ್ಕೋತಾರ. ಅವ್ರಿಗೆ ನಾಲೆಜ್ ಅದರ ಬಗ್ಗೆ ಮುಳುಗ್ತಕ್ಕಂಥ ಮನುಷ್ಯರಿಗೆ ಹ್ಯಾಂಗೆ ತೆಗಿಬೇಕಂತೇಳಿ. ಈಗ ಹ್ಯಾಂಗೆ ಭೀ ನಾವು ತೆಕ್ಕೋತೇವೆ ಅಂದ್ರೆ ಒಂದು ಕಡೆದ ಒಬ್ಬರು ಒಂದು ಕಡೆದ ಒಬ್ಬರು ತಂದು ದಡ್ಡಿಗೆ ಹಾಚಾಕಿದ್ರ ಮೇಲೆ. ಅಂದ್ರೆ ನಮ್ಮನ್ನು ಅವ್ರು ಒಂದು ವೇಳೆ ತನ್ನ ರಕ್ಷಿಸ್ಕೊಳ್ತಕ್ಕಂಥ ಆಯುಧ ಅವ್ರ ಒಳಗೆ ಇರ್ತಿಲ್ಲ ಅಂದ್ರೆ ಇವ್ರಿಗೆ ರಕ್ಷಿಸ್ಲಕ್ಕೆ ಆಯ್ತಿದ್ದಿಲ್ಲ. ಆಯ್ತಿತ್ತಾ? ರಕ್ಷಿಸ್ಲಕ್ಕೆ ಆಯ್ತಿಲ್ಲ. ಅವ್ರ ಒಳಗೆ ಆಯ್ದೆ ಅದ. ಅಂದರೆ ಒಂದು ಇಸುಲಾಡ್ತಕ್ಕಂಥ ಒಂದು ಮನುಷ್ಯನು, ಒಂದು ನೀರಾಗ ಮುಳುಗ್ತಕ್ಕಂಥ ಮನುಷ್ಯನು, ನೀರಾಗ ಆಳವಾಗಿರ್ತಕ್ಕಂಥ ಮನುಷ್ಯನಿಗೆ ಹೇಗೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕೋ ಆ ರೀತಿಗೆ ಅವ್ರಿಗೆ ಒಂದು ಜ್ಞಾನ, ಒಂದು ತತ್ವ ಅವ್ರೊಳಗೆ ಇದ್ದಿರ್ತದ. ಅದಕ್ಕಾಗಿ ಅವರು ರಕ್ಷಿಸ್ಯಾರ ಪ್ರಿಯರ, ರಕ್ಷಿಸ್ತಿದ್ದಿಲ್ಲ. ಇದ್ರ 8-9 ವರ್ಷ ಆಯ್ತಿತ್ತು ಅಂತೇಳಿ ಅವ್ರು ಕುಣಿಗಿರಿ ಮೇಲೆ ಕರ್ಗಿನ ಆಡ್ತಿದ್ದು ಅಂತೇಳಿ ಅಂಥ ಒಂದು ಸ್ಥಿತಿಗಳು ಅವಾಗೇ ಮುಗಿದು ಹೋಗಿರ್ತಿದ್ವು. ಆದರೆ ನಾ ಸತ್ಯ ಹೇಳ್ತಿದ್ದೆ ನಿಮ್ಗೆ, ಆಳವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ನೀನು ಹೋಗಬೇಕಾದ್ರೆ ಆಳವಾಗಿರ್ತಕ್ಕಂಥ ದೇವರನ್ನು ಕಂಡುಕೊಂಡಾಗ ಮಾತ್ರನೇ ನೀನು ಆಳವಾಗಿ ಹೋಯ್ತಿ. ಮರಣದಿಂದ ತಪ್ಪಿಸುವುದಕ್ಕಾಗಿ ಎಷ್ಟು ಆಯುಧ ಕೊಟ್ಟರು ಕೂಡ ಸಾಲದು. ಮರಣ ದೇವ್ರ ಕೈದಾಗದ, ಮಾನವ್ರ ಕೈದಾಗಿಲ್ಲ. ಮನುಷ್ಯರಿಗೆ ಮರಣದಿಂದ ರಕ್ಷಿಸುವುದಕ್ಕಾಗ ಕೂಡ ಕೆಲವೊಬ್ಬರಿಗೆ ದೇವರು ಉಪಯೋಗ ಮಾಡಿಕೊಂಡು ರಕ್ಷಿಸ್ತಾನ. ಆದರೆ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ನೀನು ಸುರಕ್ಷಿತವಾಗಿರ್ಬೇಕಾದ್ರೆ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡಬೇಕು. ನಿನ್ನನ್ನು ರಕ್ಷಿಸಿಕೊಳ್ಳೋಕೆ ಪ್ರಯಾಸ ಪಡಬೇಕಾದ್ರೆ ಪಾಪ, ದ್ರೋಹ, ಅಪರಾಧ, ಹುಡುಕತನ, ಮೋಸ, ವ್ಯಭಿಚಾರಗಳಿಂದ ನೀನು ಹೊರಗೆ ಬಿದ್ದಾಗ ಮಾತ್ರ ರಕ್ಷಿಸ್ಕೊಳ್ಳೋಕೆ ಸಾಧ್ಯದ. ನೀನು ಪಾಪ ಮಾಡುತ್ತಾ ಇನ್ನೊಬ್ಬರಿಗೆ ಬಟ್ಟು ಮಾಡಿ ತೋರಿಸಿದ್ರ ಅದು ಏನಿರ್ತದೆ? ಏನಿರ್ತದ? ಇನ್ನೂ ಹೆಚ್ಚಿಗೈತೆ ಪಾಪ ಹೊರತು ಕಡಿಮೆ ಆಗಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ ಪ್ರಿಯ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಮತ್ತು ಶಾಂತ ಗುಣವುಳ್ಳವನಾಗಿಯೂ ಎಂಬುದಾಗಿ. ಯೇಸು ಸ್ವಾಮಿ ಒಳಗ ಶಾಂತಿ ಗುಣದ ಪ್ರೇರೆ, ಸಮಾಧಾನದೇ ಸ್ವಾಮಿ ಇದ್ದನು. ಬೈದನ್ ಯೇಸ್ವಾಮಿ ಕೆಲವೊಂದು 1-2 ಜಗಿಲ್ ಬೈದನ್. ಎಲೆ ಮೂರ್ಖ ಸಂತಾನದವರೇ ಅಂದನ್ ಯೇಸ್ವಾಮಿ. ಅಂದನ್ ಸಿಟ್ಟು ಮಾಡ್ಯಾನ ಯೇಸ್ವಾಮಿ. ಕೆಲವೊಂದು ಸ್ಥಿತಿ ಪರಿಸ್ಥಿತಿಗಳ ಅನುಸಾರವಾಗಿ ಯೇಸ್ವಾಮಿ ಸಿಟ್ಟು ಮಾಡ್ಯಾನ, ಬೈದನ. ಶಾಂತಿ ಯೇಸ್ವಾಮಿ ಒಳಗಿತ್ತು, ಪ್ರೀತಿ ಯೇಸು ಕ್ರಿಸ್ತನ ಒಳಗಿತ್ತು, ಸತ್ತತೆ ಯೇಸು ಕ್ರಿಸ್ತನ ಒಳಗಿತ್ತು. ಇದ್ದಾಗ ಕೂಡ ಆತನ ಕೆಲವೊಂದು ಸ್ಥಳದಲ್ಲಿ, ಕೆಲವೊಂದು ಸಮಯದಲ್ಲಿ 1-2 ಶಬ್ದಗಳನ್ನು ಆತನು ಬಳಸ್ಯಾನ ಪ್ರೇಯರಿ. ಇವತ್ತು ಅದೇ ಒಂದು ಶಬ್ದ ನಿಮ್ಮಲ್ಲಿ ಯಾರಾದರ ಹಿರಿಯರು ಉಪಯೋಗ ಮಾಡ್ಕೊಂಡ್ರೆ ಅನ್ಕೋರಿ, ಅದು ಹೆಂಗಿರ್ತದ? ಹಲೋ ಮೂರ್ಖ ಸಂತಾನದವನೇ ಅಂದ್ರೆ ಏನಿರ್ತದೆ ರೀ? ಒಂದಿನ ಹೆಂಗೆ ಸಣ್ಣ ವಯಸ್ಸಾಗಿದ್ದೇನ ಅರು ಇದ್ದಪ್ಲೆ ಇರ್ತದ. ಈಗ ಎಲ್ಲಂತಾರೆ ನಿನ್ನ ಮನಮದಿ ಅಂತ ಹೇಳಿ ಬೈತಾರ ನೋಡ್ರಿ, ಬೈತಾರಲ್ರಿ. ನಮ್ಮ ಬಾಸಗೊಬ್ಬ ಬೈತಿನ ಪಾಪ ಯಾಕೆ ಅವನ ಮಾತು ಹಂಗೆ ಇದ್ದಿದ್ದು. ನಾ ಭೀ ಹಿಂಗೆ ಅಂದಿದ್ದೆ ಒಂದು ಟೊಳ್ಳು ಅಂತ ಇಲ್ಲಿ ಪೆಡ್ತಿದ್ದಿಲ್ಲ. ಯಾಕಂದ್ರೆ ಅದ್ರ ಅರ್ಥನೇ ಗೊತ್ತಿದ್ದಿಲ್ಲ ನನಗೆ. ಅದ್ರ ಅರ್ಥ ಗೊತ್ತಿದ್ದಿಲ್ಲ. ನಾ ಭೀ ಹಾಗೆ ಅವ ಯೂಸ್ ಮಾಡ್ಯಾನಂದ್ರೆ ನಾ ಭೀ ಯೂಸ್ ಮಾಡಿದ. ಆದರೆ ಅವನಿಗೆ ಬಿದ್ದಿಲ್ಲ ಕಾಟಕ್ಕೆ ನನಗೇನಾಗ್ಯದ? ಅದು ಬಿದ್ದದು. ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಯಾವ ಮಾತು ಆಡಬೇಕೋ, ಯಾವ ಮಾತು ಆಡಬಾರ್ದೋ ಅದನ್ನು ನಾವೇನು ಮಾಡಬೇಕು? ಕಲ್ತ್ಕೊಳ್ಬೇಕು. ಆ ಶಬ್ದ ಅದು ಅನ್ಲಕ ಸುಲಭವಾಗಿತ್ತು, ಆದರೆ ಅದೇನಾಗ್ಯದ ಮನೆ ಮಂದಿಗೆಲ್ಲ ಹತ್ತಿರ್ತಕ್ಕಂಥ ಒಂದು ಮಾತು, ಪೆಟ್ಟಿರ್ತಕ್ಕಂಥ ಒಂದು ಮಾತಾಗಿತ್ತು. ಆ ಮಾತಿನಿಂದ ಎಚ್ಚರವಾಗಿದೆ ಪ್ರೇರಣೆ. ಆದರೆ ಒಂದು ಹೇಳ್ತೆ, ಯೇಸು ಸ್ವಾಮಿ ಒಳಗೆ ಶಾಂತಿ ಇತ್ತು, ಯೇಸು ಕ್ರಿಸ್ತನ ಒಳಗೆ ನೆಮ್ಮದಿ ಇತ್ತು, ಯೇಸು ಕ್ರಿಸ್ತನ ಒಳಗೆ ಐಕ್ಯತೆ ಇತ್ತು. ನಿನ್ನ ಒಳಗ, ನಿಮ್ಮನೆ ಒಳಗ ಶಾಂತಿ, ಪ್ರೀತಿ, ಸತ್ತತೆ ಇರಲೇಬೇಕು. ಒಂದು ಶಾಂತ ಗುಣ, ಶಾಂತ ಮನಸ್ಸು ನಿನ್ನ ಒಳಗಿಲ್ಲ ಅಂದ್ರೆ
ಚಂಚಲ ತನಕ ಒಳಗಾಗುತ್ತಿ ಅನೇಕ ಒಂದು ಸಮಸ್ಯೆಗಳು ನೀನು ಎದುರ್ಕೊಳ್ತೀವಿ ಪ್ರಿಯರೇ. ಆದರೆ ಯೆರೂಸಲೇಮ ಪುರಿ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ದೇವರು ನಮ್ಮನ್ನು ಮಾತಾಡ್ತಾನೆ, ಹೇಳ್ತಾನೆ ಚೀಯೋನ್ ನಗರಿಯೇ ಬಹು ಸಂತೋಷ ಪಡು ಎಂಬುದಾಗಿ. ಇವತ್ತು ಚೀಯೋನ್ ನಗರಿ ಯಾರು? ನೀನೇ ಪ್ರಿಯರೇ. ಇವತ್ತೊಂದು ವೇಳೆ ಒಂದು ನಗರಿಯಾಗಿ ಒಂದು ಹರ್ಷಧ್ವನಿಗೈಸ್ತಾ, ಒಂದು ಸಂತೋಷವಾಗಿ, ಒಂದು ಸಮಾಧಾನವಾಗಿರುತ್ತಾ, ಒಂದು ಕ್ರಿಸ್ತನ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀನು ತಿರುಗಿಕೊಂಡು ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನೀನು ಒಂದು ವೇಳೆ ಪ್ರಯಾಸ ಪಡ್ತಾ ಇದ್ದಂದ್ರೆ ದೇವರು ನಿನ್ನೊಳಗ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಹುಟ್ಟಿಸ್ತಾನೆ ಪ್ರೇಯರೆ, ಐಕ್ಯತೆ ಹುಟ್ಟಿಸ್ತಾನೆ ಪ್ರೇಯರೆ ಜೀವಿತದಲ್ಲಿ. ಅದಕ್ಕೆ ಇಲ್ಲಿ ಹರ್ಷಧ್ವನಿಗೆ ಎಂಬ ಒಂದು ಶಬ್ದ ಇದು ಯಾಕೆ ಬರ್ತಾನಂದರೆ ಜಕರ್ಯ ಪ್ರವಾದಿ ಈ ಮುಂದೆ ಬರ್ತಕ್ಕಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ ಬಹಳಿನ ಸಮಯ ಇತ್ತು ಯೇಸು ಕ್ರಿಸ್ತ ಬರುವುದಕ್ಕಾಗಿ. ಸುಮಾರು ವರ್ಷ ಇತ್ತಲ್ಲಿ. ಆ ಸುಮಾರು ವರ್ಷ ಇದ್ದ ಕೂಡ ಮುಂದಿನ ದಿನದಲ್ಲಿ ಇಂಥ ಒಂದು ಶಾಂತ ಭಾವವುಳ್ಳವನು, ಇಂಥ ಒಂದು ಗುಣಲಕ್ಷಣವುಳ್ಳವನು, ಇಂಥ ಒಂದು ವ್ಯಕ್ತಿ ಇಂಥ ಮಾನವರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಇಂಥ ಒಂದು ವಿಷಯದಲ್ಲಿ ಬರುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಮಾತು ಅದು ಸತ್ಯದ ಪ್ರೇಯರೆ. ಏ ಸ್ವಾಮಿ ಬಂದನ, ಆಲ್ರೆಡಿ ಭೂಲೋಕಕ್ಕೆ ಬಂದನ, ಈ ಭೂಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗೋಣ, ತಿರುಗಿ ಆತನ ಬರ್ತಾ ಅಂತ ಹೇಳ್ಯಾನ. ಆತನ ಬರುವವರೆಗ ಒಂದು ವೇಳೆ ಶಾಂತಿ, ಪ್ರೀತಿ, ಸತ್ತತೆ ನಿನ್ನ ಒಳಗೆ ನನ್ನ ಒಳಗಿಲ್ಲಂದ್ರೆ ನಾವು ಕ್ರಿಸ್ತನ ಮಕ್ಕಳಾಗಿ ಜೀವನ ಆಗ್ಲಕ್ಕ ಸಾಧ್ಯ ಇಲ್ಲ ಪ್ರೇಯರೆ. ಹಲ್ಲೆಲೂಯ. ಅದೇ ಜಕರ್ಯ 9ನೇ ಅಧ್ಯಾಯ 12ನೇ ವಚನ ಓದ್ರಿ. ಸುನಿರೀಕ್ಷೆ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ ಎರಡಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಎಷ್ಟರ ಆಶೀರ್ವಾದ? ಒಂದರಷ್ಟ, ಎರಡರಷ್ಟ? ಎಷ್ಟರಷ್ಟ್ರಿ? ಎರಡರಷ್ಟ? ಹಲ್ಲೆಲೂಯ, ಹಲ್ಲೆಲೂಯ. ಚಪ್ಪಳ ಒಂದ್ಸಲ ದೇವ್ರ ಮಹಿಮೆ ಆಗಲಿ. ಇಲ್ಲಿ ಎರಡರಷ್ಟು ಸುಖವನ್ನು ನೀವು ಅನುಭವಿಸಬೇಕಾದರೆ ಇಲ್ಲಿ ಮ್ಯಾಲಿರ್ತಕ್ಕಂಥ ವಚನ ನೋಡುವಾಗ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ಅಂತ ಹೇಳ್ತಾನೆ ಪ್ರೇಯರೇ. ಅಂದರೆ ನೀವು ಮಾಡಿರ್ತಕ್ಕಂಥ ಯಾವುದೇ ಪಾಪ ಅದನೋ, ಯಾವುದೇ ದ್ರೋಹ ಅದನೋ, ಯಾವುದೇ ಅಪರಾಧ ಅದನೋ ಅದಕ್ಕೆ ನೀವು ಮೊದಲನೇದು ಹಿಂತಿರುಗಿರಿ ಅಂತ ಹೇಳ್ತಾನೆ. ನೀವು ತಿರುಗಿ ಬರುವುದಾದರೆ, ನೀವು ತಿರುಗಿ ಬಂದು ಕ್ಷಮೆಪಣೆ ಒಂದು ಪಶ್ಚಾತ್ತಾಪ ಪಡುವುದಾದರೆ ಎರಡರಷ್ಟು ಆಶೀರ್ವಾದ ದೇವರು ನಿಮ್ಮನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಎರಡರಷ್ಟು ಶುಭವನ್ನು ದೇವರು ನಿಮ್ಮನ್ನು ಕೋರ್ಲತ್ತಾನೆ. ಎರಡರಷ್ಟು ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ತರುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ಆದರೆ ಇವತ್ತು ನೀನು ಹಿಂತಿರುಗಿ ದೇವರ ಸನ್ನಿಧಿಗೆ ನೀ ಅನುಭವಿಸ್ಲತ್ತಿದೆ. ಹಿಂತಿರುಗಿ ದೇವ ನಾ ಮಾಡಬಾರ್ದು ಎಂಬ ಒಂದು ಕಾರ್ಯ ಇತ್ತು, ನಾ ಮಾಡಿದಾದರೆ ಈಗೋ ನಿನ್ನ ಕಡಿನ ತೆಗೆದುಕೊಂಡು ಬಂದ ದೇವರೇ ನನ್ನನ್ನು ಮಾರ್ಪಡಿಸು ಎಂಬುದಾಗಿ ಒಂದು ಮನೋಭಾವನೆ, ಒಂದು ಸಂಕಲ್ಪ ನಿನ್ನ ಒಳಗದನ. ಒಂದು ಯಾವುದೇ ಪಾಪ ಇದ್ದಿರ್ಬೋದು, ಯಾವುದೇ ದ್ರೋಹ ಇದ್ದಿರ್ಬೋದು, ಪಾಪನೇ, ಅಪರಾಧನೇ, ಮೋಸನೇ, ಯಾವುದೇ ಒಂದು ಮಾಡಲಂಥ ಕಾರ್ಯಕ್ರಿಯೆಗಳು ನೀನು ಮಾಡಿರ್ಬೋದು, ಇಲ್ಲಂತಿಲ್ಲ. ಆದರೆ ಆ ಮಾಡಿದನ್ನು ಬಿಟ್ಟುಕೊಟ್ಟು ಯಾವುದು ಮಾಡಬಾರ್ದು ಅದು ಮಾಡಿದಿ, ಅದಕ್ಕೆ ಹಿಂಬಾಲಕಳಾಗಿ ಬೆಳೆದು ಹೋಗಿದ್ದಿ, ಅದು ಹೆಚ್ಚಾಗಿ ನಿನ್ನ ಶರೀರಲ್ಲಿ, ನಿನ್ನ ಕುಟುಂಬದಲ್ಲಿ ಬೆಳೆದು ಹೋಗ್ಯದ. ಒಂದು ವೇಳೆ ಅದಕ್ಕೆ ಬಡ್ದು ದೇವರೇ ಇದು ನನ್ನ ತೆಗೆದು ದೂರ ಮಾಡಯ್ಯ, ಈಗ ನಿನ್ನ ಕಡೆ ತಿರುಗಿಕೊಂಡು ಬರ್ತಾ ಎಂಬುದಾಗಿ ಒಂದು ವೇಳೆ ಮನಪೂರ್ವಕವಾಗಿ ನೀನು ತಿರುಗಿಕೊಂಡು ಬಂದಿದೆ. ಒಂದು ವೇಳೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀನು ಆತನ ಕಡೆ ತಿರುಗಿ ಬರುವುದಾದರೆ ಎರಡರಷ್ಟು ಸುಖವನ್ನು ನಿನ್ನ ಅನುಭವಿಸ್ತಿ. ಅದರಲ್ಲಿ ದೊಡ್ಡ ಒಂದು ಆಶೀರ್ವಾದ ದೇವರು ಇಟ್ಟನ ಪ್ರೇರೆ ನಿನ್ನ ಒಳಗಿಟ್ಟ, ನಿನ್ನ ಮನೆ ಇಟ್ಟನ, ನಿನ್ನ ಕುಟುಂಬದಲ್ಲಿ ಇಟ್ಟನ, ನಿನ್ನ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ನಲ್ಲಿ ದೇವರು ಇಟ್ಟನ ಪ್ರೇರೆ ಆಶೀರ್ವಾದ. ಇವತ್ತು ನಮ್ಮನ್ನು ನಾವೇನು ಮಾಡ್ತೀವಿ ಗೊತ್ತನ? ಶಾಪಗ್ರಸ್ತರಾಗ್ಲತ್ತೀರಿ. ನಿಮ್ಮನ್ನು ನೀವು ಶಾಪಗ್ರಸ್ತರಾಗ್ತೀರಿ. ಯಾಕೆ ಶಾಪಗ್ರಸ್ತರಾಗ್ಲತ್ತೀರಿ? ದೇವ್ರು ಏನು ಮಾಡಬಾರ್ದು ಅಂತ ನಿಮ್ಮನ್ನು ಹೇಳ್ತಾನೋ ಮೊದಲನೇದು ಅದೇವನ್ನು ಮಾಡುವುದಕ್ಕಾಗಿ ನೀವು ಹೋಗ್ತೀರಿ ಪ್ರೇರೆ. ಇದು ಮಗನೇ ಬೇಕಾಗಿಲ್ಲ ನಿನಗಂತ ಎಷ್ಟು ದೇವರು ನಿನಗೆ ಎಚ್ಚರಿಸು ಕೂಡ ಅದೇ ಬೇಕೆಂಬ ಒಂದು ಉದ್ದೇಶದಿಂದ ನೀವು ಓಡ್ತಕ್ಕಂಥರಾಗಿರ್ತೀರಿ. ಈಗ ಮಕ್ಕಳಿಗೆ ಕೆಮ್ಮತ್ತೆ ಅನ್ಕೋರಿ, ಹುಳಿ ಪದಾರ್ಥ ಮಕ್ಕಳಿಗೆ ಕೊಡ್ತೀರಿ. ತಾಯಿಯಾಗಿರ್ತಕ್ಕಂಥ ತಂದೆ ಇರ್ತಕ್ಕಂಥ ನೀವು ಕಿರಣ ಅಂಗಡಿದಾಗ ಹೋಗಿ ಚಾಕ್ಲೇಟ್ ಹುಳಿ ಸಂಬಂಧಪಟ್ಟ ಚಾಕ್ಲೇಟ್ ಆಗಲಿ, ಇವು ಬೇರೆ ಬೇರೆ ಕುರ್ಕುರೇಸ್ ಆಗಲಿ, ಇವು ಮಕ್ಕಳು ತಗೊಂಬಂದು ತಿಲ್ಲತ್ತ ಅನ್ಕೋರಿ, ಸುಮ್ಮನೆ ಕೊಡ್ತೀರ ಮಕ್ಕಳಿಗೆ? ಮಕ್ಕಳಿಗೆ ಸುಮ್ಮನೆ ಕೊಡೋರು. ಮೊದಲನೇದು ಅವ್ರಿಗೆ ಇಸ್ಕುಡ್ಡೋದಕ್ಕಾಗಿ ಕೂಡ ಸುಮ್ಮನೆ ಬಿಡಲ್ರಿ. ಎರಡನೇ ತೆಗೆದುಕೊಂಡು ಬಂದರೂ ಕೂಡ ಅವ್ರ ಕೈಯಲ್ಲಿ ನೀವು ಕಸ್ಕೋತೀರಿ. ಯಾಕಂದರೆ ಅವ್ರ ಆರೋಗ್ಯ ಏನಾಗ್ಯದ? ಅವ್ರ ಆರೋಗ್ಯ ಕೆಟ್ಟೋಗ್ಯದ ಆಲ್ರೆಡಿ. ಕೆಮ್ಮಿಲಿಂದ, ಜ್ವರದಿಂದ, ಬೇರೆ ಬೇರೆ ವೈರಸ್ಸಿಂದ, ಬೇರೆ ಬೇರೆ ಸಿಂಟಮ್ಸಿಂದ ಅವ್ರ ಶರೀರಕ್ಕೆ ಅನೇಕ ಒಂದು ಹಾನಿ ಆಗ್ಲತ್ತಾದರೆ ಅದಕ್ಕೆ 100% ಪಥ್ಯ ನೀವು ಮಾಡಲೇಬೇಕು. ಹಾಗೆ ನಿಮಗೂ ಕೂಡ ದೇವರು ಒಂದು ಪಥ್ಯ ಇಟ್ಟನ. ನೀವು ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದು ಪಥ್ಯ ನೀವು ಮಾಡಬೇಕು. ಪಾಪ ಎಂಬ ವಿಷಯ ಯಾವುದದನೋ ಅದಕ್ಕೆ ಸಂಪೂರ್ಣವಾಗಿ ವಿಮುಕ್ತರಾಗಬೇಕಾದ್ರಿಂದ
ಅದನ್ನು ಸಂಪೂರ್ಣವಾಗಿ ಬಿಡುಗಡೆ ಆಗಿ ನೀವು ಹೊರಗೆ ಬರಬೇಕು. ಹೊರಗೆ ಬಂದು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಬಿಟ್ಟುಕೊಟ್ಟು ಹಿಂತಿರುಗಿ ದೇವರ ಕಡೆ ನೀವು ತಿರುಗಿಕೊಂಡು ಬಂದಿರುವಾಗ ಎರಡರಷ್ಟು ಆಶೀರ್ವಾದ ಮಾಡ್ತಾನೆ. ಮೊದಲು ಒಂದೇ ಆಶೀರ್ವಾದದ, ಇವಾಗ ಇನ್ನೊಂದು ಆಶೀರ್ವಾದವನ್ನು ದೇವರು ಕೂಡಿಸ್ಲತನ. ಯಾರು ತೆಗೆದುಕೊಂಡು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಯಾಕೆ ಅವ್ರು ಎಷ್ಟು ಅಭಿವೃದ್ಧಿಂದರಪ್ಪ, ಎಷ್ಟು ಉನ್ನತ ಸ್ಥಾನ ಹೋಗ್ಯಾರ, ಮೊನ್ನೆ ಹೆಂಗಿದ್ದರು ಮೊನ್ನೆ ಹಂಗಿದ್ದರು, ಅವ್ರು ದೇವ್ರ ಕಡೆ ತಿರುಗಿಕೊಂಡಿನ ಕಾರಣ ದೇವರು ಆ ರೀತಿ ಅವ್ರಿಗೆ ಅಭಿವೃದ್ಧಿ ಪಡಿಸ್ಯಾರ. ನೀ ತಿರುಗಲ್ಲ ಕಾರಣ ಇನ್ನೂ ನೀವು ಅಲ್ಲೇ ಇದ್ದಿ. ನೀ ಏನು ಅನ್ಕೋತೇವೋ ಅದು ನಿನ್ನ ಜೀವಿತ ಆಗ್ಲತ್ತಿಲ್ಲ. ಯಾಕ? ನೀ ತಿರುಗಲ್ಲ ಕಾರಣನೇ, ನೀ ದೇವ್ರ ಸನ್ನಿಧಿಗೆ ಹಿಂತಿರುಗಿ ಬರಲ್ಲ ಕಾರಣನೇ ನಿನ್ನ ಜೀವಿತದಲ್ಲಿ ಅನೇಕೊಂದು ಹಾನಿ ಆಸ್ಪದ ಸಮಸ್ಯೆಗಳನ್ನು ನೀನು ಅನುಭವಿಸ್ತಾ ಇದ್ದೀವಿ ಸ್ಪಷ್ಟವಾಗಿ. ಅದಕ್ಕೆ ದೇವರು ಸ್ಪಷ್ಟ ಹೇಳ್ತಾನೆ, ಸೂರ್ಯ ನಿರೀಕ್ಷೆದು ಉಂಟಾದ ಸೆರೆಯವರೇ. ಸೆರೆಯವರೇ ಅಂದರೆ ಹಿಂದಿನ ಕಾಲದಾಗ ಯಾರಿಗೆ? ಜಲಕರ್ಣಿದಾಗಿದ್ದವರಿಗೆ. ಜಲಕರ್ಣಿದ ಹಾಕ್ತಿರಲ್ಲ ಅವರಿಗೆ ಸೆರೆ, ಅವ್ರಿಗೆ ಸೆರೆಯವರೇ ಅಂತಾರೆ ಸ್ಪಷ್ಟವಾಗಿ. ಕಟ್ಟಲ್ಪಟ್ಟಂಥ ಜನರಿಗೆ, ಪಾಪ ಅಪರಾಧ ಮಾಡಿರ್ತಕ್ಕಂಥ ಜನರಿಗೆ ಹೇಗೆ ಅವ್ರಿಗೆ ಶಿಕ್ಷಕ ಪಾತ್ರ ಎಂಬುದಾಗಿ ಅವ್ರಿಗೆ ಒಯ್ದು ಜೈಲಿನಲ್ಲಿ ಅವರು ಹಾಕಿಡ್ತಿದ್ರು, ಆ ಕೋಣೆಗಳು ಅವ್ರಿಗೆ ಬಂಧಿಸಲ್ಪಟ್ಟಿರ್ತಾರೋ ಅಂಥ ಒಂದು ಜನರಿಗೆ ತನ್ನ ಮಾತೆ ಸ್ಪಷ್ಟವಾಗಿ ದೇವರು ಇವತ್ತು ಯಾವುದೇ ಒಂದು ಸಮಸ್ಯೆ ನಿಮ್ಮೊಳಗಿದ್ದಿರ್ಬೋದು, ಯಾವುದೇ ಒಂದು ಕೊರತೆಗೆ ಒಳಗಾಗಿರ್ಬೋದು, ಆದರೆ ಇವತ್ತು ನೀನು ದೇವರ ಕಡೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀನು ತಿರುಗಿಕೊಂಡು ಬರುವುದಾದರೆ ದೇವರಿನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 55ನೇ ವಚನ. ಆಗ ಯಹೂದ್ಯರ ಪಸ್ಕ ಹಬ್ಬ ಹತ್ತಿರವಾಗಿರಲಾಗಿ ಬಹುಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ಏನ್ ಮಾಡ್ಕೊಳಕ್ ಬಂದಾರ ಇವರು? ಶುದ್ಧಿ ಅಂದ್ರೆ ಸ್ನಾನ ಮಾಡ್ಕೊಳಕ್ ಬಂದಾರ ಏನ್ರಿ? ಹಲ್ಲೆಲೂಯಾ. ಶುದ್ಧಿ ಅಂದ್ರೆ ಸ್ನಾನ ಮಾಡ್ಕೊಳಕ್ ಬಂದಾರ. ಆಲ್ರೆಡಿ ಅವ್ರ ಸ್ನಾನ ಅವ್ರ ಮನೇಲಿಂದ ಬರುವಾಗ ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಮೈ ಮೇಲೆ ಹಾಕ್ಕೊಂಡು, ಆಗಿನ ಕಾಲದಾಗ ಈ ಥರ ಏನೇನು ಹಚ್ಕೊಂಡಿರ್ತಾರೋ ಪೂರ ಕಂಪ್ಲೀಟ್ಲಿ ಅವರು ಶರೀರಕ್ಕೆ ಹಚ್ಕೊಂಡೇ ಬರ್ತಕ್ಕಂಥವ್ರು ಆಗಿದ್ದರು. ಈಗ ಮನೇಲಿಂದ ನೀವೆಲ್ಲರ ಫಂಕ್ಷನ್ ನಡೆದ್ರೆ ಅಂದ್ರೆ ಎಲ್ಲ ಊರಿನ ನಡೆದ್ರೆ ಅಂದ್ರೆ ಹಿಂಗೆ ಹೋಯ್ತಾರೆ. ಜಸ್ಟ್ ಹಿಂಗೆ ಒಂದು ಫಂಕ್ಷನ್ ಅಟೆಂಡ್ ಆಗ್ಬೇಕಂದ್ರೆ ಮಾರಿ ಮೇಲೆ ಆವಾಗಿಂದ ಮುಖಕ್ಕೆ ನೀರು ಹಿಡ್ಕೊತ ನಾವು ಹ್ಯಾಂಜಾಕಿರಲ್ಲ. ಮಾರಿ ಮೇಲೆ ಆಗಿ ಮುಖಕ್ಕೆ ನೀರು ಹಿಡ್ಕೊಂಡು ಕಿಸಾಗಿಂದ ದಸಿ ತೆಗೆದು ಎಕ್ದಮ್ ನೀಟ್ ಕಣ್ಣು ಭೀ ಕಾಣಿಸಲ್ಲ, ಪರವಾಗಿಲ್ಲ, ಎಕ್ದಮ್ ನೀಟ್ ಏನು ಮಾಡ್ತಾನೆ, ಸೂಟ್ಕೊಂಡು ಬ್ಯಾಗಿನ ಕೈ ಹಾಕ್ತಕೊಂಡು ಆಗ ಹಚ್ಕೊತಾನೆ. ಯಾಕಂದ್ರೆ ಅವನಿಗೆ ಕಣ್ಣು ಕಾಣಿಸಲ್ಲ ಹೋದ್ರು ಕೂಡ ಅವನ ಶರೀರಕ್ಕೆ ಮಾತ್ರ ಯಾವುದು ಏನಂತದ ಹಾನಿ ಇರಬಾರ್ದು. ಕಣ್ಣಿಲಿಂದ ನಾವು ಅವನ ಉದ್ದೇಶ ಕಣ್ಣಿಲಿಂದ ಮಜಬೂರಿ ಇದ್ರು ಕೂಡ ನಮ್ಮ ಆಕಾರ ಮೇಲೆ ಯಾವುದು ಮಜಬೂರಿ ಕಾಣಿಸ್ಬಾರ್ದು. ಈ ಮಾತು ಹೇಳ್ತೇವೆ. ಯಾಕಂದರೆ ನಾವು ಯಾವುದೇ ವಿಷಯದಾಗ ನಾವು ಮನುಷ್ಯರು ಎಷ್ಟೇನಿದ್ರು ಕೂಡ ಒಂದು ವಿಷಯವು ನಾವು ವೀಕ್ ಇರ್ತೇವಿಲ್ಲ ಅಂತಿಲ್ಲ. ಆದರೆ ನಮ್ಮ ಶರೀರಕ್ಕೆ ನಾವು ಶುದ್ಧಿ ಮಾಡ್ಕೊಳ್ಬೇಕಾದ್ರೆ ಗಳಿಗೆ ಸಮಯದಲ್ಲಿ ಹೇಗೆ ನಾವು ಉಪಯೋಗ ಆಗಬೇಕೋ ಆ ರೀತಿ ನಾವು 100% ಉಪಯೋಗ ಆಗುತ್ತೇವೆ. ಆದರೆ ದೇವರನ್ನು ಹುಡುಕಿಕೊಂಡು ಬರುವುದಕ್ಕಾಗ ಕೂಡ ನೀನು ಶುದ್ಧನಾಗಲೇಬೇಕಾಗ್ಯದ ಪ್ರೇಯರೆ. ಚಪ್ಪಳದಲ್ಲಿ ದೇವ್ರಿಗೆ ಮಹಿಮೆ ಆಗಲಿ. ನಮ್ಮ ಶರೀರ ಹೇಗೆ ಅದು ಗೊತ್ತಿಲ್ಲ, ನಮ್ಮ ಆಕಾರ ಏನು ಗೊತ್ತು, ನಮ್ಮ ರೂಪ ಏನದು ಗೊತ್ತಿಲ್ಲ. ದೇವರೆಲ್ಲ ಸೃಷ್ಟಿ ಮಾಡ್ಯಾನ, ಆತನ ಸೃಷ್ಟಿಯಾಗಿದ್ದೆವು. ಆದರೆ ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳುವುದು ಬಹಳ ಉತ್ತಮ, ಬಹಳಷ್ಟು ಒಂದು ಅದ್ಭುತ. ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡಿಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ನೀವು ಹೋಗ್ತಕ್ಕಂಥವ್ರು ಇಲ್ಲೇ ಇಲ್ಲ. ಲೋಕದ ಬಸ್ ಅನೇಕ ಪ್ರಯಾಣಗಳಿಗೆ, ಅನೇಕ ಪಟ್ಟಣಗಳು, ಅನೇಕ ದೇಶಕ್ಕೆ ಹೋಗ್ತಾವಾದರೆ ಪರಲೋಕಕ್ಕೆ ಹೋಗಲ್ಲ. ಪರಲೋಕಕ್ಕೆ ಬಸ್ಸಿಗೆ ಹೋಗ್ಬೇಕಾದ್ರೆ ನೀನು ಮೊದಲನೇದು ಶುದ್ಧಿ ಮಾಡಿಕೊಳ್ಳಬೇಕು ಪ್ರೇಯರೇ. ಅವರೆಷ್ಟೋ ಮೈಲಿಂದ ಬಂದಾರಂತ ಪ್ರೇಯರೇ, ಸ್ವಾಮಿ ಬಳಿ ನೋಡಿ ನಾವು ಶುದ್ಧ ಆಗಬೇಕೆಂಬುದಾಗಿ. ಆದರೆ ಇವತ್ತು ಒಂದು ಸತ್ಯ ಹೇಳ್ತೇನೆ ನಿಮಗೆ, ನೀನು ಎಲ್ಲಿವರೆಗ ನಿನ್ನನ್ನು ನೀನು ಶುದ್ಧಿ ಮಾಡಿಕೊಳ್ಳಲಿ ಅಲ್ಲಿವರೆಗ ಅದ್ಭುತ ನೀನು ಕಾಣಲಿ. ಎಲ್ಲಿವರೆಗೆ ನಿನ್ನ ನೀನು ರಕ್ಷಿಸ್ಕೊಳ್ಳೋಕೆ ಪ್ರಯಾಸ ಪಡಲಿ ಅಲ್ಲಿವರೆಗೆ ಇನ್ನೊಬ್ಬರಿಗೆ ರಕ್ಷಣೆ ನೀಡ್ಲಕ್ಕ ಆಗಲ್ಲ. ಯಾಕಂದರೆ ಅವರು ಆಗ ಯಹೂದ್ಯರ ಪಸ್ಕ ಹಬ್ಬ ಹತ್ತಿರವಿರಲಾಗಿ ಬಹು ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಅವ್ರವ್ರು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಏನು ಮಾಡ್ಯಾರ, ಯೇಸುಸ್ವಾಮಿಗೆ ಹುಡುಕಿಕೊಂಡು ಬಂದಾರ ಪ್ರೇರೆ. ಆದರೆ ಯೇಸುಸ್ವಾಮಿ ನೋಡಿ ಎಷ್ಟು ಅದ್ಭುತ, ನಿನಗೆ ನನಗೆ ಹುಡ್ಕೋತುಂಟಾನ ಪ್ರೇ ಅದ ಅಂದ್ರೆ ಮೊಂಡುತನಕ್ಕಿರ್ತಕ್ಕಂಥ ಜನ ನಾವಾ ಅಥವಾ ಇನ್ನೊಬ್ಬರ? ಯಾರ್ರೀ ಮಂಡತನಕ್ಕಿರ್ತಕ್ಕಂಥ ಜನ ನಾವೇ. ಹುಡುಗರಿಗೆ ಯಾರ ಬಿಡೋ ತಮ್ಮ ಕೈ ಜೋಡಿಸ್ತೇವೆ, ಬಿಡೋ ಹೆಚ್ಚಿಗಾಯ್ತು, ಇದು ಭಾಳ ಹೆಚ್ಚಿಗಾಯ್ತು ಅಂದ್ರೆ ಈ ಪಾಸ್ಟ್ಗಳಿಗೆ ಇದಕ್ಕೆ ಬಿಟ್ಟು ಮತ್ತೇನಿಲ್ಲ ನೋಡ್ರಿ, ಇದಕ್ಕೆ ಬಿಟ್ಟು ಮತ್ತೇನಿಲ್ಲ ನೋಡ್ರಿ. ಈಗ ನಾವು ಕುಡಿಯೋದು ಬಿಟ್ಟೇವಂದ್ರೆ 150, 200, 100 ಕಾಣಿಕೆ ಸಿಕ್ತಂಬ ಆಸೆ ನೋಡ್ರಿ, ಇದ್ರ ಇದೆ ನೋಡ್ರಿ. ಅವು ಹಿಂಗೆ ಅಂದಾನೆ ಡೈರೆಕ್ಟ್ ನನಗೆ, ಪಾಸ್ ಸಾಬ್ರೆ ನಾ 200
ಕುಡಿಯೋ ಸರಿಗೆ ಕುಡಿಯೋದು ಬಿಟ್ಕೊಟ್ಟಂದ್ರೆ ಆ 200 ರೂಪಾಯಿ ನಿಮಗೆ ಬರ್ತದಲ್ಲ ಅಲ್ಲದ ನಂಗೆ ಡೈರೆಕ್ಟ್ ಅಲ್ಲದ 200 ರೂಪಾಯಿ ನಿಮಗೆ ಬರ್ತದೆ. ಇಲ್ಲಪ್ಪ ಅರ್ಧ ನಿಂಗೆ ಅರ್ಧ ನನಗೆ ಅಂದಿದ್ದೇವೆ ನೀನು 200 ಕೊಡ್ಬೇಡ, 100 ನೀ ಇಟ್ಕೋ, 100 ನಾನು ಕೊಡು, ಇಬ್ಬರು ಅರ್ಧದಾಗಾರೆ. ಯಾಕಂದರೆ ನೀ ಕುಡಿಯೋದು ಬಿಟ್ಟಿನ ಕಾರಣ ನಿನಗೂ ಪ್ರತಿಫಲ ಬೇಕು, ನನಗೆ 4 ಮಾತು ಹೇಳಿ ಬೈದಿನ ಕಾರಣ ನನಗೆ ಪ್ರತಿಫಲ ಬೇಕು. ಸಾಬ್ರೆ ಭಾಳ ಹುಷಾರಿದ್ದೀರಿ ನೋಡ್ರಿ ನೀವು. ಅಂದ್ರೆ ಕುಡಿಯೋದು ಬಿಟ್ಟು ಬಿ 200 ರೂಪಾಯಿ ಅವನೇ ಇಟ್ಕೋಬೇಕಂಬ ಉದ್ದೇಶ ಮಾತು ಅಲ್ಲಿ. ಅಂದ್ರೆ ಈ ಮಾತು ಯಾಕೆ ಹೇಳ್ತೆ ಅಂದರೆ, ನಾವು 1 ರೂಪಾಯಿ ಕೂಡ 1 ಪೈಸೆ ಕೂಡ ನಾವೇನು ಮಾಡಬೇಕು, ಜಮಾ ಮಾಡಿ ಕೂಡಿಸಿಟ್ಟಾಗ ಆ 1 ಪೈಸೆನೇ ಒಂದಿನ ದೊಡ್ಡ ಪೈಸೆ ಆಗೋಯ್ತು ಪ್ರಿಯರೇ. 1 ಪೈಸೆ 1 ರೂಪಾಯಿ ಆಯ್ತದ, 1 ರೂಪಾಯಿ 10 ರೂಪಾಯಿ ಆಯ್ತದ, 10 ರೂಪಾಯಿ 100 ರೂಪಾಯಿ ಆಯ್ತದ, 100 1000 ಆಗೋಯ್ತದ, 1000ಗೆ 10,000 ಒಂದಿನ ಅದಾಯ್ತದ ಪ್ರಿಯರೇ. ಕೂಡಿಸಿಡ್ತಕ್ಕಂಥದ್ದು ನಿಮ್ಮೊಳಗೆ ಒಂದು ಲಕ್ಷಣ ಇರಲೇಬೇಕು. ಕೂಡಿಸಿಡ್ತಕ್ಕಂಥ ಲಕ್ಷಣ ಯಾರ ಒಳಗದನೋ ಆ ಮನುಷ್ಯ ಎಂದೂ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಇನ್ನೊಬ್ಬರ ಮುಂದೆ ಕೈ ಚಾಚಿದ್ರೆ ಕೂಡ ಅವಶ್ಯಕತೆ ಅವನಿಗೆ ಇಲ್ಲ ಪ್ರಿಯರೇ. ಕೂಡಿಸಿಡ್ತಕ್ಕಂಥದ್ದು ಒಂದು ಗುಣ ನಿಮ್ಮೊಳಬೇಕು. ಆದರೆ ಒಂದು ಕೂಡಿಸಬೇಕು, ಯಾವುದಂದರೆ ನಿಮ್ಮ ಹೃದಯ. ಈ ಹೃದಯವನ್ನು ಶುದ್ಧಿ ಮಾಡಿಕೊಂಡು ಈ ಹೃದಯಕ್ಕೆ ನೀವು ಪ್ರತಿದಿನ ಕೂಡಿಸಿಡುವಾಗ, ಈ ಹೃದಯದ ಒಳಗಾಗಿ ನೀವು ಸ್ಪಷ್ಟವಾಗಿ ಕ್ರಿಸ್ತನಿಗಾಗಿ, ಕರ್ತನಿಗಾಗಿ ಜೀವಿಸುವ, ಕರ್ತನಿಗಾಗಿ ನಡೆಯುವಾಗ, ನಿಮ್ಮ ನಡೆ ನುಡಿಯಲ್ಲಿ ಶುದ್ಧತ್ವ ಬಂದಿರುವಾಗ ನಿಮಗೆ ಪರಲೋಕ ರಾಜ್ಯ ಬಹಳಷ್ಟು ಸುಲಭವಾಗದ, ಬಹಳಷ್ಟು ಈಜಿದ. ಅಲ್ಲಿ ನಿಮ್ಮದೇ ಸ್ವಂತದ ಪ್ರಿಯರೇ. ಅಲ್ಲಿ ಯಾಕೆ ನೀ ಹಿಂಗೆ ಕುಂತಿದ್ದಂತ ಯಾರು ಕೇಳಲ್ಲ, ಯಾಕೆ ನೀ ಹಿಂಗೆ ಮಾಡಿದಂತೆ ಯಾರು ಕೇಳಲ್ಲ, ಯಾಕೆ ಗೊತ್ತು ನೀ ಹಿಂಗಿದ್ದೆ ಅಂತ ಯಾಕೆ ಕೇಳಲ್ಲ, ಯಾರು ಮುಣಿಸ್ಕೊಂತಿದ್ದಂತೆಲ್ಲ ಹಿಂಗೆ ಕೇಳಲ್ಲ. ಯಾಕಂದರೆ ಅಲ್ಲಿ ಯಾವಾಗಲೂ ಸಮೃದ್ಧಿನೇ ಅದ ಪ್ರೇರೆ, ಅಲ್ಲಿ ಯಾವಾಗಲೂ ಸಂತೋಷನೇ ಅದ ಪ್ರೇರೆ, ಅಲ್ಲಿ ಯಾವಾಗಲೂ ನೆಮ್ಮದಿನೇ ಅದ ಪ್ರೇರೆ. ಅಲ್ಲಿ ಕಷ್ಟ ಇಲ್ಲ, ಗೋಳಾಟ ಇಲ್ಲ, ಉಂಬಕ್ಕೂದಿಲ್ಲ, ತಿಂಬದು ಕೂದಿಲ್ಲ, ಕುಡಿಯೋದು ಕೂದಿಲ್ಲ, ಏನು ಮಾಡೋದು ಕೂದಿಲ್ಲ. ಅಲ್ಲಿ ಎಲ್ಲ ಗಳಿಗೆ ಯಾವ ಸಮಯದಲ್ಲಿ ಯಾವ ವೇಳೆಯಲ್ಲಿ ಏನು ಬೇಕಾಗಿರ್ತದೋ ಅವೆಲ್ಲವನ್ನು ದೇವರಲ್ಲಿ ರೆಡಿ ಮಾಡಿ ಇಟ್ಟಿರ್ತಾನೆ ಪ್ರೇರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕಾಗಿ ನೀನು ಪ್ರಯಾಸ ಪಡಬೇಕಾದ್ರೆ ನೀನು ಶುದ್ಧಿ ಮಾಡ್ಕೋಬೇಕು ಪ್ರೇರೆ. ಸ್ವಾಮಿಗೆ ಹುಡುಕುತ್ತ ಹೊಂಟಾರ ಪ್ರೇರೆ. ಕೆಲವರು ಆಲಯಕ್ಕೆ ಬರ್ತಾರ, ಆಲಯದಾಗ ತಪ್ಪುಗಳು ಹುಡುಕ್ತಾರೆ ಪ್ರೇರೆ. ಚರ್ಚಿನಾಗ ಏನು ತಪ್ಪು ನಡೆದದೋ ಆಲಯದಾಗ ಹುಡುಕ್ತಾರೆ ಪ್ರೇರೆ. ಕೆಲವೊಬ್ಬರು ಆಲಯಕ್ಕೆ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಪಾಪದಿಂದ ದ್ರೋಹ ಅಪರಾಧಗಳಿಂದ ಬಿಡುಗಡೆ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಬರ್ತಾರೆ ಹೊರತು, ಕೆಲವೊಬ್ಬರು ಆಲಯದಲ್ಲಿ ಪಾಪ ಮಾಡೋದಕ್ಕೆ ಬರ್ತಾರೆ ಪ್ರೇರೆ. ಆಲಯದಲ್ಲಿದ್ದು ಪಾಪ, ಮೋಸ, ವ್ಯಭಿಚಾರ, ಕಳ್ಳತನ, ಬೇರೆ ಬೇರೆ ಸಂಪರ್ಕನೂ ಬಳಸುವುದಕ್ಕಾಗಿ ಆಲಯದಲ್ಲಿ ಬಂದು ಇಂಥ ಜನ ಕೂಡ್ತಾರೆ ಪ್ರೇಯರೇ. ಇಂಥವ್ರಿಗೆ ಯಾರು ನೋಡ್ತಾವ ಆಕಾಶದಿಂದ? ದೇವ್ರು ನೋಡ್ತಾನತ್ತವ ಇಲ್ಲ? ಸಮಾಧಾನ ಇಲ್ಲ ಸರ್ ನಮ್ಮ ಮನೆಗೆ. ಏನು ಹೇಳರಿ, ಸಮಾಧಾನ ಇಲ್ಲ ನೋಡ್ರಿ. ಭಾಳ ಪ್ರಾರ್ಥನೆ ಮಾಡ್ತೇವೆ, ಜಪ ಮಾಡ್ತಿದ್ದೆವು, ಉಪವಾಸ ಇರ್ಲತ್ತಿದ್ದೆವು, ಅಲ್ಲೂ ಪ್ರಾರ್ಥನೆ ಇಲ್ಲೂ ಪ್ರಾರ್ಥನೆ, ಸಮಾಧಾನ ಇಲ್ಲ ಮನೆಗೆ. ಯಾರ ಮನೆ ಸಮಾಧಾನ ಇಲ್ಲ? ಹಲ್ಲೆಲೂಯ. ಯಾರ ಮನೆ ಸಮಾಧಾನ ಇಲ್ರಿ? ಪಾಪ ಮಾಡ್ತಕ್ಕಂಥ ಮನುಷ್ಯನ ಒಳಗೆ ಸಮಾಧಾನ ಇಲ್ಲ. ನೀತಿವಂತನ ಒಳಗ ಯಾವಾಗಲೂ ಸಮಾಧಾನ ಅದ, ಯಾವಾಗಲೂ ನೆಮ್ಮದಿ ಅದ, ಯಾವಾಗಲೂ ಐಕ್ಯತೆಯಲ್ಲಿ ಬೆಳಿಲತ್ತಾನ. ಯಾಕಂದರೆ ದೇವರ ಸನ್ನಿಧಿಯನ್ನು ಆಶ್ರಯಿಸಲತ್ತಾನ. ದೇವರ ಸನ್ನಿಧಿಯನ್ನು ಆಶ್ರಯಿಸಿ ದೇವರ ಚಿತ್ತಂತೆ ನಡೆಯೋದಕ್ಕಾಗಿ ಪ್ರಯಾಸ ಪಡ್ಲತ್ತಾನ. ಅವನ ಒಳಗ ಎಲ್ಲ ಸಮಾಧಾನದ, ಎಲ್ಲ ಮತ್ತು ಸಮೃದ್ಧಿದ ಪ್ರೇರೆ. ಅದಕ್ಕೆ ಕೊನೆಯದಾಗಿ ಯೋಹನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 12-13 ವಚನ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು ಎಂಬುದಾಗಿ. ಹಲ್ಲೆಲೂಯ. ಚಪ್ಪಡಿದರೆ ದೇವರ ಮಹಿಮೆ ಆಗಲಿ. ಇಲ್ಲಿ ನೋಡ್ತೇವೆ 55ನೇ ವರ್ಷ 55ನೇ ವರ್ಷದಲ್ಲಿ ಜನ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಬಂದರ. ಶುದ್ಧಿ ಮಾಡಿಕೊಂಡು ಜನರು ಕರ್ತನ ಅನುಸಾರವಾಗಿ ಆತನ ಆಶ್ರಯವಾಗಿ ನಡೆಯೋದಕ್ಕಾಗಿ ಪ್ರಯಾಸ ಪಡ್ತಾರ. ಮತ್ತು ಇಲ್ಲಿ ಅದೇ ಒಂದು ಜನ ಸಮೂಹ ಬರುತ್ತಾನೆಂಬುದಾಗಿ ಸುದ್ದಿಯನ್ನು ಕೇಳಿ ಖರ್ಜೂರದ ಗರಿಗಳನ್ನು ಹಿಡ್ಕೊಂಡು ಏನು ಮಾಡ್ತದ? ಜಯವನ್ನು ಆರ್ಭಟಿಸಲತ್ತದ ಪ್ರಿಯರೇ. ಹಲ್ಲೆಲೂಯ. ನೋಡ್ರಿ, 2 ಥರ ಜನ ಇಲ್ಲ ನೋಡ್ತಿದ್ದೆವು. ಒಬ್ಬರು ಶುದ್ಧಿ ಮಾಡ್ಕೊಳ್ಳಕ್ಕೆ ಬಂದಾರ, ಇನ್ನೊಬ್ಬರು ಶುದ್ಧ ಆಗಿ ಇದ್ದು ಏನಂತಾರ ಖರ್ಜೂರದ ತುಂಡುಗಳು, ಕಟ್ಟಿಗೆ ಅಂತಾರೆ, ಅದ್ರ ಗಿಡಗಳನ್ನು ಕಡಿದುಕೊಂಡು ಬಂದು ಏನು ಮಾಡ್ತಾರ? ಕರ್ತನಿಗೆ ಜಯ ಎಂಬುದಾಗಿ ಆರ್ಭಟಿಸಲತ್ತಾರ ಪ್ರಿಯರೇ. ಅದಕ್ಕೆ ನೀವು ಶುದ್ಧರಾಗಿದ್ದಾಗ ಮಾತ್ರ ಕ್ರಿಸ್ತನನ್ನು
ಜಯವನ್ನು ಅನುಭವಿಸ್ಲಿಕ್ಕೆ ಸಾಧ್ಯದ. ಅಶುದ್ಧವಾಗಿದ್ದು ಕ್ರಿಸ್ತನ ಹೆಸರ ಮೇಲೆ ಜಯ ಎಂಬುದಾಗಿ ಅರಬಡಿಸ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಂದ್ರೆ, ಅಶುದ್ಧವಾಗಿರ್ತಕ್ಕಂಥ ಮನುಷ್ಯನು ಶುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿರಲ್ಲ. ಅವು ಮಾಡಿದ್ರೂ ಕೂಡ ಸರಿಯಾಗಿ ಕಾಣಿಸ್ಬರಲ್ಲ. ಇವತ್ತು ಕ್ರಿಸ್ತವರಂತ ಹೇಳಿಕೊಂಡು ದೀಕ್ಷೆಸನ ತೆಗೆದುಕೊಂಡು ಬಾಪ್ತಿಸನ ತೆಗೆದುಕೊಂಡು ಕರ್ತನ ದೇಹ ರಕ್ತದಲ್ಲಿ ಪಾಲ್ ಬಗ್ಗಿದ್ದು ಇವತ್ತು ಹೆಚ್ಚು ಜನರು ಅನ್ಯ ಸಂಪರ್ಕ ಮಾಡತ್ತಿಲ್ಲ. ಕೆಲವೊಬ್ಬರು ಲೀಡರ್ಸ್ ನಾವು ಕೇಳಿದೆವು ಅಂದ್ರೆ ಹಿಂಗೆಲ್ಲ ಹಂಗಾಯ್ತದ, ಎಲ್ಲ ಮಾಡ್ಬೇಕಾಯ್ತದ ಅಂತಾರಲ್ರಿ. ಎಲ್ಲ ಮಾಡ್ಬೇಕಾಯ್ತದ. ಎಲ್ಲ ಮಾಡ್ಬೇಕಂದಾಗ ಎಲ್ಲದರಾಗಿದ್ದೇ ಮಾಡ್ಬೇಕು. ಸಂಪೂರ್ಣತೆ 4 ಜನರಿಗೆ ಸಂಪೂರ್ಣತೆ ತೋರಿಸ್ಕೊಂಡು ಸಂಪೂರ್ಣವಾಗಿ ನಾನು ಮಾರ್ಪಟ್ಟಿದೆ ಎಂಬುದಾಗಿ ತೋರಿಸ್ಕೊಂಡು ಮತ್ತೆ ಇದನ್ನ ಕಾರ್ಯಕ್ರಮಗಳಾವೇ ಮಾಡಿದೆವು ಅಂದ್ರೆ ಪ್ರಯೋಜನವೇನು? ಮನುಷ್ಯನಿಗೆ ಮನುಷ್ಯನ ಮನಸ್ತತ್ವಕ್ಕೆ ವ್ಯತ್ಯಾಸ ಏನು? ಮನಸ್ಸೊಂದೇ, ಮನಸ್ತತ್ವ ಒಂದೇ, ಆದರೆ ವ್ಯತ್ಯಾಸ ಏನದ? ಮತ್ತಿದ್ರಾಗ ವ್ಯತ್ಯಾಸ ಏನೂ ಇಲ್ಲ. ಆದರೆ ಒಂದು ಹೇಳ್ತಿದೆ, ನೀವು ಶುದ್ಧರಾಗಿದ್ದು ಕರ್ತನನ್ನು ನೀವು ಜಯ ಎಂಬುದಾಗಿ ಅರ್ಭಟಿಸುವಾಗ, ನೀವು ಶುದ್ಧರಾಗಿದ್ದು ಕರ್ತನನ್ನು ನೀವು ಸ್ತುತಿಸುವಾಗ, ಕರ್ತನಿಗೆ ಮಹಿಮೆ ಪಡಿಸುವಾಗ ಆಶೀರ್ವಾದದ. ಯಾರು ಆತನ ಸನ್ನಿಧಿನೂ ಆಶ್ರಯಿಸ್ತಾರೋ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಅದ. ಕರ್ತನ ಸನ್ನಿಧಿಯಿಂದ ಓಡೋಯ್ತಕ್ಕಂಥವನಿಗೆ ಆಶೀರ್ವಾದ ಇಲ್ಲ. ಕರ್ತನಿಗೆ ಒಳಗಾಗಬೇಕು ನಾವು ಸ್ಪಷ್ಟವಾಗಿ. ಕ್ರಿಸ್ತನಿಗೆ ಒಳಗಾಗಿದ್ದು ಆತನ ಚಿತ್ತಂತೆ ನಡೀತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ದೇವರಿಂದ ಆಶೀರ್ವಾದದ. ಮತ್ತು ಆ ಮನುಷ್ಯ ಸಫಲತೆ ಹೊಂತಾನ, ಆ ಮನುಷ್ಯ ಉನ್ನತ ಸ್ಥಾನಕ ಬೆಳಿತಾನ, ಬಲ ಹೊಂತಾನ. ಯಾವ ಸಮಸ್ಯೆ ಬಂದರೂ ಕೂಡ ಹೆದರ್ಕೊಳ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವನೊಳಗೆ ದೇವರು ಇಟ್ಟಿರ್ತಾನೆ ಪ್ರಿಯರೇ. ಅದಕ್ಕೆ ನೀವು ದೇವರಿಂದ ಆಸಕ್ತರಾಗಿರ್ಬೇಕು ಪ್ರಿಯರೇ, ಮನುಷ್ಯರಿಂದಿಲ್ಲ. ಮನುಷ್ಯನು ಏನು ಹೇಳ್ತಾನೋ ಅದು ಮಾಡಲ್ಲ. ಮನುಷ್ಯನಿಗೆ ಗೊತ್ತು ಹೇಳ್ತಾನೆ, ನಾಳೆಗೆ ಬಿಟ್ಟು ಹೋಗ್ತಾನೆ. ದೇವ್ರಿಗೆ ಗೊತ್ತು ಹೇಳ್ತಾನೆ, ನಾಳೆಗೆ ಹೇಳ್ತಾನೆ, ನಾಡ್ದಿಗೆ ಹೇಳ್ತಾನೆ. ವರ್ಷ ಎಲ್ಲ ದೇವ್ರು ಇರ್ತಾನೆ, ಆದರೆ ವರ್ಷಗಳೆಲ್ಲ ಮಾನವನು ಇರಲ್ಲ ಪ್ರಿಯರೇ. ಮಾನವನ ನಿರೀಕ್ಷೆ ಬೇರೆ, ದೇವರ ಒಂದು ನಿರೀಕ್ಷೆ ಬೇರೆ. ಮಾನವನ ಮನಸ್ಸಿನ ಮನಸಂಕಲ್ಪಗಳು ಅನೇಕ ಇರ್ತಾವ, ಆದರೆ ದೇವರ ಸಂಕಲ್ಪನೆ ನೆರವೇರ್ತದೆ ಪ್ರಿಯರೇ. ನಿಮ್ಮ ಚಿಂತೆ, ನಿಮ್ಮ ಭಾರ, ನಿಮ್ಮ ಗೋಳಾಟಗಳು ಎಷ್ಟು ಏನಿದ್ದಿರ್ಬೋದು, ಆದರೆ ನಿಮ್ಮ ಚಿಂತೆ ಗೋಳಾಟ ಎಲ್ಲ ಸಫಲತೆ ಆಗಲ್ಲ. ಆದರೆ ಕ್ರಿಸ್ತನ ಅನುಸಾರವಾಗಿ ನೀವು ನಡೆದಾಗ ಮಾತ್ರನೇ ಯಾವ ಗಳಿಗೆ ಯಾವ ಸಮಯದಲ್ಲಿ ಎಷ್ಟು ಸಫಲತೆ ಕೊಡಬೇಕೋ ನಿನ್ನನ್ನು ನೋಡಿ ನಿನ್ನನ್ನು ಪರೀಕ್ಷಿಸಿ ದೇವರು ಮಾಡ್ತಾನೆ, ಸಫಲತೆ ಕೊಡ್ತಾನೆ ಪ್ರಿಯರೇ. 15ನೇ ವಚನ ಓದ್ರಿ, 14-15 ಓದ್ರಿ. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚಿಯೋನ್ ನಗರಿಯೇ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆಯ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಜಕರ್ಯ 9:9 ಏನು ಹೇಳ್ತದಲ್ಲಿ? ಒಂದ್ಸರ್ತಿ ಓದ್ತಿರೆ, ಖಾಲಿ ಒಂದು 2 ವರ್ಷಲ್ಲಿ. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು. ಏನಂತ ಇಲ್ಲೇನು ಹೇಳ್ತಾನ? ಚಿಯೋನ್ ನಗರಿಯೇ ಹೆದರಬೇಡ ಅಂತ ಹೇಳ್ತಾನ. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು ಅಂತ ಹೇಳಿ ಅಲ್ಲಿ ಚಿಯೋನ್ ನಗರಿಗೆ ಇರ್ತಕ್ಕಂಥ ಜನರಿಗಂದರೆ ಅಲ್ಲಿ ನಿನ್ನಂಥ ಒಂದು ಪ್ರಜೆಗಳಿಗೆ ಸಂತೋಷವಾಗಿರು, ಸಮಾಧಾನವಾಗಿರು, ನೆಮ್ಮದಿಗಿರು, ಹರ್ಷ ಧ್ವನಿಗೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳತನ. ಇಲ್ಲಿ ಕೂಡ ಅದೇ ಮಾತು ಹೇಳ್ತಾನ, ಚಿಯೋನ್ ನಗರಿಯೇ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆಯ ಮರಿ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬುದಾಗಿ. ಆತನ ಕಾರ್ಯಕ್ರಿಯೆಗಳೆಲ್ಲ ಸಫಲತೆ ಆಯ್ತಾವ. ಆತನು ಏನು ಹೇಳಿನೋ ಸತ್ಯವೇದದಲ್ಲಿ ಅದು ಎಲ್ಲ ನೆರವೇರ್ತು. ಒಂದು ಕೂಡ ಒಂದು ಓಟ್ಸ್ ಕೂಡ ಮಿಸ್ ಆಗ್ಲಕ್ಕೆ ಅವಕಾಶ ಇಲ್ಲ, ಒಂದು ಶಬ್ದ ಕೂಡ ಮಿಸ್ ಆಗ್ಲಕ್ಕೆ ಅವಕಾಶ ಇಲ್ಲ, ಒಂದು ಒತ್ತಕ್ಷರ ಕೂಡ ಮಿಸ್ ಆಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಇವತ್ತು ಒಂದು ವೇಳೆ ನಿನಗೆ ಹೇಳ್ತಾನ ತಾನು ಹೆದರಬೇಡ ಎಂಬುದಾಗಿ. ಇವತ್ತು ನೀ ಭಯಪಟ್ಟಿ ಅಂದ್ರೆ ನಿನ್ನ ಜೀವಿತ ಸರ್ವನಾಶ ಅದ. ನೀ ಭಯ ಪಡಬೇಕು. ಯಾರಿಗೆ? ದೇವ್ರಿಗೆ ಭಯ ಪಡಬೇಕು. ನೀನು ದೇವರಿಗೆ ಭಯಪಟ್ಟು ಸೈತನನ್ನು ಎದುರಿಸುವಾಗ ಸೈತನ ನಿನ್ನನ್ನು ಬಿಟ್ಟು ಹೋಗ್ತಾನ, ಸೈತನ ಅಧಿಕಾರ ನಿನ್ನನ್ನು ಮುರಿಯಲ್ಪಡ್ತದ, ಸೈತನ ಕುಟುಂಬ ನಿನ್ನ ಸನ್ನಿಧಿಯಿಂದ ಮುರಿಯಲ್ಪಡ್ತದ ಪ್ರಿಯರೇ. ನೀನು ಧೈರ್ಯವಾಗಿ ಜಯಶಾಲಿಯಾಗಿ ನೀನು ಕರ್ತನ ಸನ್ನಿಧಿಯಲ್ಲಿ ನೀವು ನಿಂತಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ನೆರವೇರಲತ್ತವ ಪ್ರಿಯ. ಸ್ಪಷ್ಟವಾಗಿ ಆವತ್ತೇನು ಹೇಳೇನ ಪ್ರವಾದಿಗಳು, ದೇವರಾವತ್ತು ಏನೇನು ಪ್ರವಾದಿಗಳಂತ ಮುಖಾಂತರ ಬರೆಸಿದನೋ ಇವತ್ತು ಅವೆಲ್ಲ ನೆರವೇರ್ಲತ್ತವ ಪ್ರಿಯ. ಸಂಪೂರ್ಣವಾಗಿ ಮನಪೂರ್ವಕವಾಗಿ ಎಲ್ಲ ನೆರವೇರ್ಲತ್ತವ ಪ್ರಿಯರೇ. ಇವತ್ತು ನೀನು ಒಂದು ಆಲೋಚನೆ ಮಾಡಬೇಕು, ನೀನು ಹೇಗಿದ್ದಿ ಎಂಬುದಾಗಿ.
ನೀನು ಸರಿಯಾಗಿದ್ದೆ, ನೀ ಸರಿಯಾಗಿ ನಡ್ಕೊಂಡು ನಡೆದಿದೆ, ಸರಿಯಾಗಿ ಕರ್ತನಿಗೆ ಸ್ತುತಿ ಮಾಡದೆ, ಸರಿಯಾಗಿ ದೇವರಿಗೆ ಮಹಿಮೆ ಪಡಿಸ್ಲತ್ತಿದೆ, ಸರಿಯಾಗಿ ನಿನ್ನ ಮನಸ್ತತ್ವ ನಿನ್ನ ಜ್ಞಾನ ಎಲ್ಲ ಸರಿಯಾಗಿ ಉಪಯೋಗ ಆಗ್ಲತ್ತದೆ ಎಂಬುದಾಗಿ ಒಂದು ಆಲೋಚನೆ ನೀವು ಮಾಡಿಕೊಳ್ಬೇಕು. ಒಂದು ಆಲೋಚನೆ ಮಾಡಿಕೊಂಡಿಂದ್ರೆ ದೇವರು ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಮತ್ತು ನಿನ್ನನ್ನು ಉನ್ನತ ಒಂದು ಸ್ಥಾನಕ್ಕೆ ತರ್ತಾನೆ. ಅದಕ್ಕೆ ಹೇಳ್ತಾನ, ಹೆದರಬೇಡ ಎಂಬುದಾಗಿ. ಚೀಯೋನ್ ನಗರಿಯೇ ಹೆದರಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರಿ ಎಷ್ಟು ಜನ ಕೊಂಡ್ರಿ? ಕೈ ತೋರಿಸ್ರಿ. ಶರಿ ಕೊಂಡವ್ರು ಕಾಣತಿಲ್ಲ ರೀ? ಎರಡು ಸಣ್ಣ ಕೈ ಜರ ಮ್ಯಾಕ್ ಕಿವಿ ಜರ ತೋರ್ಸಪ್ಪ, ನಂಗೆ ಜರ ಕಾಣತಿಲ್ಲ. ಓಕೆ, ಶರಿಗೆ ನಾವು ಕೊಂಡಿದೆ ಅಥವಾ ನಮ್ಗೆ ಅದು ಕೊಂಡದ? ನೀವು ಕೊಂಡಿರಿ? ಹಾಂ, ಶರಿಗೆ ನಾವು ಕೊಂಡಿದ್ದೇವೆ, ನಮಗೆ ಕೊಂಡದ? ಏನು ಮಾಡಿದ್ರಿ? ಶರಿಗೆ ನಾವು ಕೊಂಡಿದ್ದೆವು, ನಮಗೆ ಅದು ತೊಗೊಂಡು ಹೋಗ್ಲತ್ತ, ಅದಕ್ಕೆ ನಾವು ತೊಗೊಂಡು ನಡೆದಿದ್ದೇವ? ಏನದ? ಅದಕ್ಕೆ ನಾವೇ ತೊಗೊಂಡು ನಡೆದೇವು ಕಡಿಕೆ, ಅದು ಅವ್ರ ಅಂಬಪ್ಲೆ ನಮಗಂತ ಹೇಳ್ಕೊಂಡು ನಡೆದವು ಡೈಲಿ. ಹಾಂ, ಯಾಕೆ ಯಾಕೆ ಶಬ್ದ ಉಪಯೋಗ ಮಾಡತ್ತೆ ಅಂದರೆ, ಈ ಒಳಗ ಬೈಬಲ್ ಹೇಳ್ತೀವಿ ಸ್ಪಷ್ಟವಾಗಿ, ಇದು ಹಾವಿನ ವಿಷದಾಗ ಕಸ್ತದ ಒಳಗೆ ಹೋಗಿ ಇದು ವಿಷ. ಅದಕ್ಕೆ ಹಾವಿನ ವಿಷ ಅಂತ ಯಾಕೆ ಸ್ಪಷ್ಟವಾಗಿ ದೇವರು ಏನು ಗೊತ್ತದನ? ಅದು ಮನುಷ್ಯನಿಗೆ ಇಂಥ ಒಂದು ಆಟಗಳನ್ನು ಆಡಿಸಿ ಸರ್ವನಾಶ ಮಾಡಿ ಬೀದಿಗೆ ಎಳ್ಕೊಂಬರ್ತಾ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಬರ್ತವೆ ಪ್ರಿಯರೇ. ಈಗ ತನ್ನ ಮಗ IAS ಆಫೀಸರ್ ಅನ್ಕೋರಿ, ತಂದೆ ಕುಡಿಕೆ ಅನ್ಕೋರಿ. ತಂದೆ ಬಾಜುದಾಗ ಇನ್ನೊಬ್ಬ ಕುಡಿಕೆನ. ಈ ಎಷ್ಟು ಮಂದಿ ಕುಡಿಕೆ ಅದರಲ್ಲಿ? ತಂದೆ ಕುಡಿಕೆ ಅದನು, ಬಾಜು ಇನ್ನೊಬ್ಬ ಕುಡಿಕೆ ಅದನು. ಈಗ ಈ ತಂದೆ ಕುಡಿಕೆ, ಈ ಬಾಜುಗಿದ್ದನ ಕುಡಿಕೆ ಬೇರೆ ಬೇರೆ ಸರಿ ಜಗಳ ಆಡತ್ತಾರ. ಈ ಮಗ IAS ಏನು ಮಾಡಬೇಕು? ಯಾರಿಗೆ ನ್ಯಾಯ ಮಾಡ್ಬೇಕವ? ತಂದೆಗೆ ನ್ಯಾಯ ಮಾಡ್ಬೇಕಾ? ಈ ಬಾಜು ಕುಡಿಕೆಗೆ ನ್ಯಾಯ ಮಾಡ್ಬೇಕಾ? ಬಾಜುದವ ಕ್ವಶನ್ ಹಾಕಲ್ಲ ಇಲ್ಲಿ. ನಿಮ್ಮ ಅಪ್ಪ ಮಾಡ, ನಿಮ್ಮ ಅಪ್ಪ ನೀ ಬಾಜಿಗೆ ಹೇಳ್ಕೊಂತಿ, ನಮಗೆ ಒಳಗೆ ಹಾಕ್ತೆ ಅಂತನಿಲ್ಲ. ಅಂದ್ರೆ ಬೇಜತಿ ಯಾರ್ದಾಗ್ಲತ್ತಲ್ಲಿ? ಯಾರ್ದಾಗ್ಲತ್ತು? IAS ಆಫೀಸರ್ ವ್ಯಾಲ್ಯೂಷನ್ ಬೇಜತಿ ಆಗ್ಲತ್ತು. ಏನಂತಾರೆ, ಅವ್ನು ವಿದ್ಯೆ ಕಳೆದಂತ ನೋಡ್ರಿ. ಮಕ್ಕಳು ಒಳ್ಳೆಯ ಹೋದ ಗುಣಲಕ್ಷಣದಲ್ಲಿ, ಒಳ್ಳೆಯ ಜ್ಞಾನದಲ್ಲಿ, ಒಳ್ಳೆಯ ಬೋಧನೆಯಲ್ಲಿ ಮಕ್ಕಳು ಆತ್ಮಿಕವಾಗಿ ಬೆಳೆದು ಆತ್ಮಿಕವಾಗಿ ಉನ್ನತ ಸ್ಥಾನಕ್ಕೆ ಮಕ್ಕಳು ಬಂದಿರುವಾಗ, ಬೆಳೆದಿರುವಾಗ, ಮಕ್ಕಳು ತಂದೆ ಸರಿಯಾಗಿ ಬೆಳೆದಿರುವಾಗ, ಮಕ್ಕಳು ನೀತಿ ಪ್ರೀತಿ ಸತ್ಯತೆಯಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬೆಳೀತಾ, ತಂದೆ ಒಂದು ವೇಳೆ ಕುಡುಕುತನದಲ್ಲಿ, ಮೋಸ ವ್ಯಭಿಚಾರದಲ್ಲಿ, ಕಳ್ಳತನದಲ್ಲಿ, ಲೋಕದ ವಿಷಯದಲ್ಲಿ ಬಿದ್ದೋಗಿ ರೋಡೆಲ್ಲ ಹೊಳೆಡತ್ತಾರ ಅನ್ಕೋರಿ, ಯಾರಿಗೆ ಕಷ್ಟ ಅನಿಸದಲ್ಲಿ? ಯಾರಿಗೆ ಕಷ್ಟ ಅನ್ಸದ? ಮಕ್ಕಳಿಗೆ ಕಷ್ಟ ಅನ್ಸೋದು ಪ್ರಿಯರೇ. ಹೆಂಡಾಯ್ತಿದ್ರೆ ಕಟ್ಕೊಂಡ್ಬಂದ ಕೇಳ ಆಕಿನ ಜನ್ಮನೆ ಹಂಗದ ಎಂಬುದಾಗಿ ಅನ್ಕೋತಿರ್ಬೋದು. ಆದರೆ ಕಷ್ಟ ಯಾರಿಗೆ ಅನುಭವಿಸ್ತದ? ಮಕ್ಕಳಿಗೆ ಪ್ರಿಯರೇ. ನಾ ಬೀದರ್ ಬಿಟ್ಟು ಹೋಗೋ ಒಂದು ಕಾರಣ ನಮ್ಮ ಮನೆಗೆ ಪ್ರಿಯರೇ. ನಮ್ಮ ತಾಯಿಗೆ ಭಾನುಮತಿಯಾಗಿ ವಾರ ಎಂಬಳಕೆ ತಿಂಗಳದಾಗ 10 ದಿನನೇ ಚಂದ ಇರ್ತಳು, 20 ದಿನ ಎಲ್ಲ ಒಳ್ಕೊತಿರ್ತಳು. ಯಾಕೆ ಹೊಟ್ಟೆ ನೋವು, ಯಾಕೆ ಅದನ್ನು ಆ ಕಡೆ ಹೊಳ್ಯಾಡಿ ಈ ಕಡೆ ಹೊಳ್ಯಾಡಿ, ಚೀರು ಗುಡ್ಲು ಹುಡ್ದಳಿ, ಇದು ಕಣ್ಣಿನ ನೋಡಲ್ ಬದಲಿ ನಾ ಎತ್ತರ ಒಡೆದ್ರು ಚಂದಿತ್ತ ಅಂದ್ಕೊಂಡು ಒಡಗಿದ ಪ್ರಿಯ. ನಾ ಬೀದರ್ ಬಿಟ್ಟು, ಯಾಕಂದ್ರೆ ಡೈಲಿ ಪರಿಸ್ಥಿತಿ ಇದೆ. ತಿಂಗಳದಾಗ 10 ದಿನ ಕರೆಕ್ಟ್ ಇರಬೇಕು, 20 ದಿನ ಹೊಳ್ಯಾಡೋದೇ ಇದೇ ಪರಿಸ್ಥಿತಿ ನಮ್ದು ಎಂಬುದಾಗಿ ತಿಳ್ಕೊಂಡು ನಮ್ಮ ಜೀವಿತನೇ ಅಷ್ಟೇ ಸತ್ತರು ಸಾಯಲಕ್ಕೆ ಇರಿದಿದ್ದರೆ ನಾವೇ ಸತ್ತರು ಸಾಯಲಕ್ಕೆ ಇದ್ದಿರಲ್ಲಕ್ಕೆ ಎಂಬುದಾಗಿ ಬೇಸರ ಮಾಡಿಕೊಂಡು ಬಿದ್ದರ್ ಬಿಟ್ಟು ನಾವು ಓಡಿಗಿರ್ತಕ್ಕಂಥ ಮನುಷ್ಯ ಪ್ರಿಯರೇ. ಯಾಕೆ ಹೇಳ್ತೆ ಅಂದರೆ, ಮನುಷ್ಯನ ಮನಸಂಕಲ್ಪದಲ್ಲಿ ಅನೇಕ ಒಂದು ಆಸೆಗಳು ಇರ್ತಾವ. ಆದರೆ ಆ ಮನಸಂಕಲ್ಪದಲ್ಲಿ ದೇವ್ರ ಚಿತ್ತಾನುಸಾರವಾಗಿತ್ತಂದ್ರೆ ಅದ್ಭುತವಾಗಿ ನಡೀತಾರ. ಒಂದು ವೇಳೆ ಬೇಜತಿಗೆ ಸಂಬಂಧಪಟ್ಟ, ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ನೀತಿಗಾಗಿ ಜೀವನ ಮಾಡ್ತಕ್ಕಂಥ ಮನುಷ್ಯರ ಒಳಗೆ ಅದು ಸರಿಯಾಗಿರ್ತಕ್ಕಂಥದ್ದು ಆಗಿಲ್ಲ ಪ್ರಿಯರೇ. ಆದರೆ ನ್ಯಾಯನೇ. ಅದಕ್ಕೆ ದೇವರು ನ್ಯಾಯವಂತನ. ಚೀಯೋನೇ ಹೆದರಬೇಡ ಎಂಬುದಾಗಿ, ಕತ್ತೆ ಮರಿಯ ಮೇಲೆ ಬರುತ್ತಾನೆ ಎಂಬುದಾಗಿ, ಅರಸನು ಬರುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ನಮ್ಮನ್ನು ಹೇಳಿ ಮಾಟದ. ಅರಸನಂದರೆ ಯೇಸು ಸ್ವಾಮಿ ಒಂದು ಅರಸನಿಗೆ ಹೋಲಿಕೆಯಾಗದ. ಅರಸನ ಮಕ್ಕಳಾಗಿರ್ತಕ್ಕಂಥ ನೀವು, ಒಂದು ರಾಜ್ಯನ ಮಕ್ಕಳಾಗಿರ್ತಕ್ಕಂಥ ನೀವು ಕೂಡ ಒಂದು ಅರಸತನದಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ಸ್ಥಳ ನಿಮ್ಗದ. ಒಂದು ನೀವು ಲೋಕದ ಸಂಪರ್ಕ ಬೆಳೆಸಿ ಲೋಕದ ಕಾರ್ಯಗಳಿಗೆ ಬಿದ್ದೋದ್ರಿ ಅಂದ್ರೆ ಮತ್ತು ಅವಮಾನ ಯಾರಿಗಾಗಲತ್ತದ? ದೇವ್ರಿಗೆ ಅವಮಾನ ಆಗ್ಲತ್ತ ಅಥವಾ ಇಲ್ಲ? ನಿನ್ನಿಂದ ದೇವ್ರಿಗೆ ಅವಮಾನ ಆಗ್ಲತ್ತದ. ನಿನ್ನಿಂದ ದೇವರಿಗೆ ಲಾಭ ಆಗಬೇಕು, ನಿನ್ನಿಂದ ದೇವ್ರಿಗೆ ಸಂತೋಷ ಉಂಟಾಗಬೇಕು, ನಿನ್ನಿಂದ ದೇವರಿಗೆ ನೆಮ್ಮದಿ ಉಂಟಾಗಬೇಕು, ನಿನ್ನಿಂದ ನಿನ್ನ ಕುಟುಂಬಕ್ಕೆ ನೆಮ್ಮದಿ ಐಕ್ಯತೆ ಉಂಟಾಗಬೇಕು. ಈ ರೀತಿಯಾಗಿ ನೀನು ಜೀವನ ಮಾಡಿದಾಗ ನಿನ್ನ ಜೀವನ ಕಟ್ಟಲ್ಪಡ್ತದ. ಅದ್ಭುತವಾಗಿ ನೀ ಮುಂದೋಡ್ತೀವಿ ಪ್ರೇಯರೇ. ಒಂದು ವೇಳೆ ಲೋಕ ಸಂಪರ್ಕಪಟ್ಟು ಲೋಕದ ಕಾರ್ಯ ಕೆಳಗಿಂದ ನೀ ಬಿದ್ದಿದೆ ಅಂದ್ರೆ ದೇವರಿಗೆ ಅವಮಾನ ಆಗೋಯ್ತದ ಪ್ರೇಯರೇ. ದಾವೀದ ಮಹಾರಾಜನು ಸಣ್ಣ ಒಂದು ತಪ್ಪು ಮಾಡಿದನು.
ಅದು ದೊಡ್ಡ ತಪ್ಪೇ, ಅದು ಇಲ್ಲಂತಿಲ್ಲ, ದೊಡ್ಡ ತಪ್ಪೇ ಅದು. ಆದರೆ ಅವು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಸೈತಾನನು ಹೋಗಿ ದೇವರಿಗೆ ಸಿಂಹಾಸನ ಬಲ್ಲಿ ಹೋಗಿ ಸೈತಾನ ಏನು ಮಾಡಿದ, ಹಂಗಿಸಿದಂತ ಪ್ರೇರೆ, ಹೇಳಿಸಿದಂತ ಪ್ರೇರೆ ದೇವರಿಗೆ ಸ್ಪಷ್ಟವಾಗಿ. ಇವತ್ತು ನೀ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇ ನಿನ್ನ ತಲೆ ನಿನ್ನ ಕೆಳಗೆ ಹಾಕಪ್ಲೇ ಮಾಡ್ತಿರ್ಬೋದು. ನೀ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇ ಒಳ್ಳೆಯದಾಗಿದ್ದರೆ ನಿನ್ನ ತಲೆ ಮೇಲಕ್ಕೆ ಎತ್ತುವ ಹಾಗೆ ಮಾರ್ಪಡಿಸಿರ್ಬೋದು. ಆದರೆ ಒಳ್ಳೆಯದು ಕೆಟ್ಟದು ನಿನ್ನ ಒಳಗದ. ಒಂದು ನೀನು ಇದನ್ನು ಶುದ್ಧಿ ಮಾಡಿಕೊಂಡೆ ಅಂದ್ರೆ ಚಿಯೋನು ಹರ್ಷಧ್ವನಿಗೆ ಎಂಬುದಾಗಿ ಹೇಗೆ ಹರ್ಷಿಸು ಸಂತೋಷಿಸು ಎಂಬುದಾಗಿ ದೇವರು ನಮ್ಮನ್ನು ಮಾತಾಡ್ತಾನೋ ಅದೇ ಥರ ನೀ ಸಂತೋಷವುಳ್ಳವನಾಗಿರ್ತಿ. ನಿನ್ನ ನೀ ಶುದ್ಧಿಪಡಿಸ್ಕೊಂಡೆ ಅಂದ್ರೆ ಒಂದು ಅರಸನು ಹೇಗೆ ಬೆಳೀತಾನೋ, ಒಂದು ಅರಸನು ಹೇಗೆ ಹೋಗ್ತಾನೋ, ಅವನ ಜೀವನ, ಅವನ ಮನಸಂಕಲ್ಪನ, ಅವನ ಮನನೇತ್ರಗಳು ಹೇಗೆ ಅದ್ಭುತವಾಗಿ ಮುಂದುವಡುತ್ತವೋ ಅಂಥ ಒಂದು ಜೀವನ ನಿನ್ನದಾಗಿರ್ತದ. ಮತ್ತು ನೀನು ಕರ್ತನ ಹೆಸರಿನಲ್ಲಿ ಬರುವವರಿಗೆ ಜಯ, ಅರಸನಿಗೆ ಜಯ ಎಂಬುದಾಗಿ ನೀನು ಅರಬಡಿಸ್ತಿ. ಅವಾಗ ನೀ ಹೆದರ್ತಕ್ಕಂಥ ಅವಶ್ಯಕತೆ ನಿನಗಿರಲ್ಲ. ಉನ್ನತ ಸ್ಥಾನಕ್ಕೆ ನೀನು ಬೆಳಿತಿ ಮತ್ತು ಬಲ ಹೊಂತಿ ಪ್ರೇರೆ. ಹಲ್ಲೆಲೂಯಾ. ಇವತ್ತಿನ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಪ್ರಾರ್ಥನೆಯಲ್ಲಿ ನೀವು ಕೇಳಿ ಒಂದು ಸರ್ತಿ ನಿಮ್ಮಷ್ಟಕ್ಕೆ ನೀವು ಶುದ್ಧರಾಗಿ ಇದ್ದೀರೋ ಅಥವಾ ಇಲ್ಲೋ ಒಂದು ಸರ್ತಿ ನಿಮ್ಮ ನೀವು ಪರೀಕ್ಷಿಸ್ಕೊಳ್ರಿ. ಪ್ರಾರ್ಥನೆ ಮಾಡಿ, ಯಾರೂ ಮೌನವಾಗಿರಬಾರ್ದು. ಪ್ರಾರ್ಥಿಸಿ. ಜೀವನಗರಿಯ ಸಂತೋಷಿಸು ಎಂಬುದಾಗಿ ದೇವರು ಸ್ಪಷ್ಟವಾಗಿ ವಾಕ್ಯದೊಟ್ಟಿಗೆ ಮಾತಾಡ್ತಾನೆ. ಪಾಮ್ ಸಂಡೇ ಹೌದು, ಇದು ನಾವು ಆಚರಣೆ ಮಾಡುತ್ತಿದ್ದೇವಿಲ್ಲ ಅಂತಿಲ್ಲ, ಆದರೆ ಅನುಭವಿಸ್ಲತ್ತಿದ್ದೇವೋ ಇಲ್ಲ ಎಂಬುದಾಗಿ ಒಂದು ಸರ್ತಿ ನೀವು ಜ್ಞಾಪಕ ಮಾಡ್ತೀವಿ. ಸುನಿರೀಕ್ಷೆಯಿಂದ ಉಂಟಾದ ಜನವೇ, ನಿಮ್ಮ ದುರ್ಗಕ್ಕೆ ನೀವು ಹಿಂದಿರುಗಿರಿ, ಎರಡರಷ್ಟು ಸುಖವನ್ನು ನಾನು ನಿಮ್ಮನ್ನು ಕೊಡುವೆನೆಂಬುದಾಗಿ ಅಥವಾ ಮಾರ್ಪಡಿಸುವೆನೆಂಬುದಾಗಿ ದೇವರು ಹೇಳಿದ. ಒಂದು ವೇಳೆ ನೀನು ಹಿಂತಿರುಗಿ ಬರುವುದಾದರೆ ನೀನು ಸಂತೋಷಿಸುತ್ತಿ. ನೀನು ಶುದ್ಧನಾಗ್ಲಕ್ಕ ಒಂದು ಅವಕಾಶ ಇದೆ, ನೀ ಶುದ್ಧಳಾಗ್ಲಕ್ಕ ಒಂದು ಅವಕಾಶ ಇದೆ. ನೀ ಹಿಂತಿರುಗಿ ಬಂದು ಶುದ್ಧಳಾಗು. ಆವಾಗ ಸ್ಪಷ್ಟವಾಗಿ ದೇವರ ಸನ್ನಿಧಿಯಲ್ಲಿ ಒಂದು ಸಂತೋಷವುಳ್ಳವನಾಗಿ ಕರ್ತನಿಗೆ ಸ್ತುತಿ ಮಾಡುತ್ತಾ, ಆರಾಧನೆ ಮಾಡುತ್ತಾ ಆತನಿಗೆ ಮಹಿಮೆ ಪಡಿಸಲಿಕ್ಕೆ ಒಂದು ಅವಕಾಶ, ಚಾನ್ಸಸ್ ನಿನಗದ ಪ್ರಿಯರೇ. ಜೀವನಗರಿ ಹೆದರಬೇಡ, ಈಗ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬುದಾಗಿ ನಿನಗಾಗಿ ಆತನು ಒಂದು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಆತನು ಬಂದಿದ್ದಾನೆ ಪ್ರಿಯರೇ. ಒಂದು ವೇಳೆ ನೀನು ಆತನ ಅನುಸಾರವಾಗಿ ನಡೆಯುವುದಾದರೆ, ನೀನು ಮಾರ್ಪಟ್ಟು ನಿನ್ನನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆಗಾಗಿ ತವಕ ಪಡುವುದಾದರೆ, ಈ ವಾಕ್ಯ ಗೊತ್ತು ನಿನಗೆ ಮಾತಾಡೋಣ ಪ್ರಿಯ. ಸ್ಪಷ್ಟವಾಗಿ ದೇವರು ನೀನು ಅನುಭವಿಸಿ ಸ್ಪಷ್ಟವಾಗಿ, ದೇವ ನಿನ್ನ ಕಾರ್ಯಗಳಿಂದ ನನ್ನನ್ನು ಬಲಪಡಿಸು ಎಂಬುದಾಗಿ. ಹೌದು, ಇವತ್ತು ನಾನು ನಿನ್ನ ಹುಡುಕೊಂಡು ಬಂದಿದ್ದೆ ದೇವರೇ, ನನ್ನನ್ನು ಬಲಪಡಿಸು, ನನ್ನನ್ನು ರಕ್ಷಿಸು ದೇವರೇ. ನೀನು ನನ್ನನ್ನು ರಕ್ಷಿಸುವುದರೆ ಈಗ ನಾನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡೋಕ್ಕೆ ಅವಕಾಶ ದೇವರು ಎಂಬುದಾಗಿ ಒಂದು ಸರ್ತಿ ನೀನು ಪಶ್ಚಾತ್ತಾಪ ಯಾಕೆ ಪಡಬಾರ್ದು? ಒಂದು ಸರ್ತಿ ನೀನು ಪರೀಕ್ಷಿಸಿಕೊಂಡು ಯಾಕೆ ನೀನು ಶುದ್ಧನಾಗ್ಲಕ್ಕ ಪ್ರಯಾಸ ಪಡಬಾರ್ದು? ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ, ನಿನ್ನ ಘನತೆ ಆಗಲಿ ಕರ್ತಾನೆ. ನಿನ್ನ ಕಾರ್ಯಗಳಿಂದ ನಿನ್ನ ಮಕ್ಕಳನ್ನು ಬಲಪಡಿಸಿ ಸಮಯದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ, ಘನತೆ ಆಗಲಿ. ಒಳ್ಳೆ ವಾಕ್ಯದೊಟ್ಟಿಗೆ ನನಗೆ ಮತ್ತು ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿದಕ್ಕಾಗಿ ನಿನ್ನ ಸ್ತೋತ್ರ. ಯಾರ್ಯಾರು ಈ ವಾಕ್ಯವನ್ನು ಕೇಳಿದೇವ್ರೆ ದೇವ, ವಾಕ್ಯದೊಟ್ಟಿಗೆ ನನಗೆ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ, ನನ್ನ ಶುದ್ಧಿ ಮಾಡಿದಕ್ಕಾಗಿ ಸ್ತೋತ್ರ. ಈ ದಿನದ ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನನಗೆ ಜೀವನ ಮಾಡುವ ಹಾಗೆ, ಜೀವಿಸುವ ಹಾಗೆ ನನ್ನನ್ನು ಸಹಕರಿಸಿ ಎಂಬುದಾಗಿ ಎಷ್ಟು ಮಕ್ಕಳು ಪ್ರಾರ್ಥನೆ ಮಾಡಿದರೋ ಕರ್ತಾನೆ, ಆ ಮಕ್ಕಳನ್ನು ಬಲಪಡಿಸು ಕರ್ತಾನೆ. ಈ ಮಕ್ಕಳ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡು ಸ್ಥಿರವಾಗಿ ಬಲಪಡಿಸು. ಈ ಮಕ್ಕಳು ಭಯಪಟ್ಟು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಮಕ್ಕಳೊಟ್ಟಿಗೆ ನೀನಿದ್ದು ಅದ್ಭುತವಾಗಿ ನಡೆಸ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ನಿನ್ನ ಮಹಿಮೆ ಕಾಣುವಾಗಿ, ನಿನ್ನ ಘನತೆ ಕಾಣುವಾಗಿ, ಈ ವಾರವೆಲ್ಲ ಸಮೃದ್ಧಿಯಿಂದ, ನೆಮ್ಮದಿಯಿಂದ, ಐಕ್ಯತೆಯಿಂದ ಜೀವಿಸುವಾಗಿ ನೀನು ಕಾರ್ಯ ಮಾಡ್ತೀವಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ದೇವ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಈಗ ಇವತ್ತಿನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗ ಮತ್ತು ನಮ್ಮೆಲ್ಲರಿಗೆ ಮಾತಾಡಿದ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಮ್ಮ ಒಡೆಯನ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.